ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಸರ್ಕಾರದ ಉನ್ನತ ಶಿಕ್ಷಣ ಇಲಾಖೆಯ ಕಾಲೇಜು ಶಿಕ್ಷಣ ಇಲಾಖೆಯ ವಿಜಯಭವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಗಿರೀಶ್ ಕುಮಾರ್, ಸಹಾಯಕ ಪ್ರಾಧ್ಯಾಪಕರು, ಕಾಲೇಜು ಶಿಕ್ಷಣ ಇಲಾಖೆ. ಕೆಪಿಎಸ್ಸಿ ಮತ್ತು ಕೆಇಎ ನೇಮಕಾತಿ ಪ್ರಾಧಿಕಾರಗಳು ನಡೆಸಲು ಉದ್ದೇಶಿಸಿರುವ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳ ಸಾಮಾನ್ಯ ಅಧ್ಯಯನ ಪತ್ರಿಕೆಯ ಸಾಮಾನ್ಯ ಅರ್ಥಶಾಸ್ತ್ರದ ಪಠ್ಯಕ್ರಮದ ವಿಶ್ಲೇಷಣೆಯಲ್ಲಿ ಒಂದು ಪ್ರಮುಖ ಪುಟ್ಟ ಪರಿಕಲ್ಪನೆ, ಅದು ನಮ್ಮ ಆರ್ಥಿಕ ರೇಖೆಗಳ ಬಗ್ಗೆ. ಹಾಗಾದ್ರೆ ಎಕನಾಮಿಕ್ ಕರ್ವ್ಸ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಹೇಳೋದಕ್ಕೆ ಪ್ರಯತ್ನವನ್ನು ಪಟ್ಟಿದ್ದೇನೆ. ಈ ಒಂದು ವಿಡಿಯೋವನ್ನು ನೋಡಿದಾಗ ಮುಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಆರ್ಥಿಕ ರೇಖೆಗಳ ಬಗ್ಗೆ ಕನಿಷ್ಠ ಒಂದು ಪ್ರಶ್ನೆಯನ್ನ ನಾವು ನಿರೀಕ್ಷೆ ಮಾಡಬಹುದು. ಹಾಗಾದ್ರೆ ಆರ್ಥಿಕ ರೇಖೆಗಳು ಎಷ್ಟು ಮುಖ್ಯ ಅನ್ನೋದನ್ನ ನೋಡೋಣ. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಆರ್ಥಿಕ ಚಲಕಗಳ ನಡುವಿನ ನೇರ ಸಂಬಂಧ ಅಥವಾ ವಿಲೋಮ ಸಂಬಂಧದ ಬಗ್ಗೆ ವಿಶ್ಲೇಷಣೆ ಮಾಡೋದೇ ರೇಖೆಗಳು ಅಂತ ಕರಿತೀವಿ. ಹಾಗಾದ್ರೆ ನಮ್ಮ ಪದವಿ ಕಾಲೇಜುಗಳಲ್ಲಿ ಅಥವಾ ಸ್ನಾತಕೋತ್ತರ ಪದವಿ ಕಾಲೇಜುಗಳಲ್ಲಿ ಆರ್ಥಿಕ ರೇಖೆಗಳ ಬಗ್ಗೆ ಬರೆದು ನಾವು ಪರೀಕ್ಷೆಯಲ್ಲಿ ಹೆಚ್ಚು ಅಂಕವನ್ನು ಗಳಿಸೋದೇ ಬೇರೆ, ನೇಮಕಾತಿ ಪ್ರಾಧಿಕಾರಗಳು ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಆರ್ಥಿಕ ರೇಖೆಗಳ ಬಗ್ಗೆ ನಮ್ಮಿಂದ ನಿರೀಕ್ಷೆ ಮಾಡುವಂತ ಜ್ಞಾನ ಸಾಮರ್ಥ್ಯದ ಮಟ್ಟ ಸ್ವಲ್ಪ ವಿಭಿನ್ನವಾಗಿರುತ್ತೆ. ಹಾಗಾದ್ರೆ ಈ ಒಂದು ವಿಡಿಯೋದಲ್ಲೇ ಆರ್ಥಿಕ ರೇಖೆಗಳಲ್ಲಿ ಒಂದು ಪ್ರಮುಖವಾದ ಒಂದು ಉದಾಹರಣೆ ತೆಗೆದುಕೊಂಡಿದ್ದೇವೆ. ತೆರಿಗೆಯ ಬದಲಾವಣೆಗೆ ಸಂಬಂಧಪಟ್ಟಂತೆ ತೆರಿಗೆ ದರದಲ್ಲಾಗುವಂತ ಬದಲಾವಣೆಯಿಂದ ಸರ್ಕಾರಕ್ಕೆ ಬರುವಂತ ತೆರಿಗೆ ವರಮಾನದಲ್ಲಾಗುವ ಬದಲಾವಣೆ. ಅಂದ್ರೆ ಅರ್ಥ ಆಯ್ತು, ಎರಡು ಅಂಶಗಳು, ಒಂದು ಇನ್ಪುಟ್, ಇನ್ನೊಂದು ಔಟ್ಪುಟ್. ಹಾಗಾದ್ರೆ ಇನ್ಪುಟ್ ನಲ್ಲಾದ ಬದಲಾವಣೆ ಔಟ್ಪುಟ್ ನಲ್ಲಿ ಯಾವ ರೀತಿ ಬದಲಾವಣೆ ತರುತ್ತೆ ಅನ್ನೋದನ್ನ ನೋಡ್ತೀವಲ್ಲ, ಆ ಒಂದು ವಿಶ್ಲೇಷಣೆ ಮಾಡೋದೇ ನಾವು ಆರ್ಥಿಕ ರೇಖೆಗಳು ಅಂತ. ಹಾಗಾದ್ರೆ ಯಾವ ಆರ್ಥಿಕ ರೇಖೆಗಳ ಬಗ್ಗೆ ನಮ್ಮ ಪ್ರಶ್ನೆ ಪತ್ರಿಕೆಗಳಲ್ಲಿ ನಾನು ಪ್ರಶ್ನೆಯನ್ನ ನಿರೀಕ್ಷೆ ಮಾಡ್ಬೋದು ಅಂದ್ರೆ, ಬೇಸಿಕ್ ಎಕನಾಮಿಕ್ಸ್, ನಮ್ಮ ಮೈಕ್ರೋ ಎಕನಾಮಿಕ್ಸ್ ಅಲ್ಲಿ ಈಗಾಗಲೇ ನಾವೆಲ್ಲ ವಿದ್ಯಾರ್ಥಿಗಳು ಓದ್ಕೊಂಡ್ ಬಂದಿದ್ದೀವಿ ಬೇಡಿಕೆ ರೇಖೆ ಮತ್ತು ಪೂರೈಕೆ ರೇಖೆ ಅಂತ. ಹೌದು, ಮಾರುಕಟ್ಟೆಯ ಎರಡು ಆಧಾರ ಸ್ತಂಭಗಳೇ ಬೇಡಿಕೆ ಮತ್ತು ಪೂರೈಕೆ. ನನಗೆ ಬೇಕಾದ ವಸ್ತುವನ್ನ ಕೊಳ್ಳುವವರು ಅಥವಾ ವಸ್ತುವನ್ನ ಮಾರುವವರು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಸಂಧಿಸುವ ಒಂದು ಸ್ಥಳವನ್ನೇ ಮಾರುಕಟ್ಟೆ ಅಂತ ಕರಿತೀವಿ. ಆ ಮಾರುಕಟ್ಟೆಯಲ್ಲಿ ಯಾವ ಅನುಭೋಗಿ ಅಥವಾ ಯಾವ ಗ್ರಾಹಕ ವಸ್ತುವನ್ನ ನಿರ್ದಿಷ್ಟ ಬೆಲೆಯಲ್ಲಿ ನಿರ್ದಿಷ್ಟ ಅವಧಿಯಲ್ಲಿ ಕೊಂಡುಕೊಳ್ಳುವ ವಸ್ತುಗಳ ಪ್ರಮಾಣವನ್ನ ತಿಳಿಸೋದನ್ನ ಬೇಡಿಕೆ ಅಂತ ಕರಿತೀವಿ. ಹಾಗಾದ್ರೆ ಒಬ್ಬ ಅನುಭೋಗಿ ಮಾರುಕಟ್ಟೆಯಲ್ಲಿ ಯಾವ ಅಂಶದ ಆಧಾರದ ಮೇಲೆ ಆ ಒಂದು ವಸ್ತುವಿನ ಬೇಡಿಕೆ ನಿರ್ಧಾರ ಆಗುತ್ತೆ ಅಂದ್ರೆ ಮುಖ್ಯವಾಗಿ ಬೆಲೆ ಅಂತ. ಹಾಗಾದ್ರೆ ಇಲ್ಲಿ ಎರಡು ಚಲಕಗಳು, ಒಂದು ಸ್ವತಂತ್ರ ಚಲಕ ಮತ್ತೊಂದು ಅವಲಂಬಿ ಚಲಕ. ಹಾಗಾದ್ರೆ ಸ್ವತಂತ್ರ ಚಲಕ ಅನ್ನೋದು ಬೆಲೆ ಆಗಿರುತ್ತೆ, ಅವಲಂಬಿ ಚಲಕ ಅನ್ನೋದು ಬೇಡಿಕೆ ಆಗಿರುತ್ತೆ. ಹೌದು, ಬೆಲೆ ಹೆಚ್ಚಾದಂತೆ ಬೇಡಿಕೆ ಕಡಿಮೆಯಾಗುತ್ತದೆ, ಬೆಲೆ ಕಡಿಮೆಯಾದಂತೆ ಅದೇ ವಸ್ತುವನ್ನ ಕೊಂಡುಕೊಳ್ಳುವ ಪ್ರಮಾಣ ಹೆಚ್ಚಾಗುತ್ತದೆ. ಇತರೆ ಅಂಶಗಳು ಸ್ಥಿರವಾಗಿದ್ದಾಗ ಮಾತ್ರ. ಹೌದು, ಇತರೆ ಅಂಶಗಳು ಎಂದರೆ ಆ ವಸ್ತುವಿನ ಬೆಲೆ ಇರ್ಬೋದು, ಸಂಬಂಧಿ ವಸ್ತುಗಳ ಬೆಲೆ ಇರ್ಬೋದು, ಅನುಭೋಗಿಯ ಆದಾಯ ಇರ್ಬೋದು, ಅನುಭೋಗಿಯ ಆಯ್ಕೆ ಮತ್ತು ಅಭಿರುಚಿಗಳು ಕೂಡ ಇರ್ಬೋದು. ಇವೆಲ್ಲ ಅಂಶಗಳ ಆಧಾರದ ಮೇಲೆ ಬೆಲೆ ಮತ್ತು ಬೇಡಿಕೆಯ ನಡುವೆ ನಾವು ಕಾಣುವ ವಿರುದ್ಧ ಸಂಬಂಧದ ಕಾರಣವೇ ಬೇಡಿಕೆ ರೇಖೆ ಎಡದಿಂದ ಬಲಕ್ಕೆ ಇಳಿಮುಖವಾಗಿರೋದನ್ನು ನಾವು ಕಂಡಿದ್ದೀವಿ. ಒಂದು ಅಂಶ ನೆನಪಾಯ್ತು, ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಪತ್ರಿಕೆಗಳಲ್ಲಿ ಕೇಳಿದ್ದ ಬೇಡಿಕೆ ರೇಖೆ ಯಾವ ಆಕಾರದಲ್ಲಿದೆ ಅಂತ ಮುಂಚೆ ಅದರಲ್ಲಿ ಎಡದಿಂದ ಬಲಕ್ಕೆ ಇಳಿಮುಖವಾಗಿರುತ್ತದೆ, ಡೌನ್ವರ್ಡ್ ಸ್ಲೋಪಿಂಗ್ ಫ್ರಮ್ ಲೆಫ್ಟ್ ಟು ರೈಟ್ ಅಂತ ಕರಿತೀವಿ. ಬೆಲೆ ಮತ್ತು ಬೇಡಿಕೆಗಳ ನಡುವೆ ವಿರುದ್ಧ ಸಂಬಂಧ ಇರೋದೇ ಕಾರಣ ಬೇಡಿಕೆ ರೇಖೆ ಎಡದಿಂದ ಬಲಕ್ಕೆ ಇಳಿಮುಖವಾಗಿರೋದಕ್ಕೆ ಕಾರಣ. ಹಾಗಾದ್ರೆ ಅದಕ್ಕೆ ಆಪೋಸಿಟ್ ಆಗಿ ಮಾರುಕಟ್ಟೆಯ ಮತ್ತೊಂದು ಆಧಾರ ಸ್ತಂಭ ಪೂರೈಕೆ ರೇಖೆ ಅಂತ ಕರಿತೀವಿ. ಹೌದು, ನಿರ್ದಿಷ್ಟ ಅವಧಿಯಲ್ಲಿ ನಿರ್ದಿಷ್ಟ ಬೆಲೆಯಲ್ಲಿ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡೋದಕ್ಕೆ ಮಾರಾಟಗಾರ ಅಥವಾ ಉತ್ಪಾದನಕಾರ ತರುವ ವಸ್ತುಗಳ ಪ್ರಮಾಣವನ್ನ ತಿಳಿಸುವುದೇ ಸಪ್ಲೈ, ನೀಡಿಕೆ ಅಥವಾ ಪೂರೈಕೆ ಅಂತ. ಮತ್ತೊಮ್ಮೆ ಅದೇ ಪೂರೈಕೆಯು ಬೆಲೆಯ ಮೇಲೆ ನಿರ್ಧಾರವಾಗಿರುತ್ತೆ. ಬೆಲೆ ಹೆಚ್ಚಾದಂತೆ ಪೂರೈಕೆ ಪ್ರಮಾಣವೂ ಹೆಚ್ಚಾಗುತ್ತದೆ, ಬೆಲೆ ಕಡಿಮೆಯಾದರೆ ಪೂರೈಕೆ ಪ್ರಮಾಣವೂ ಕಡಿಮೆಯಾಗುತ್ತದೆ. ಬೆಲೆ ಮತ್ತು ಪೂರೈಕೆಗಳ ನಡುವೆ ನೇರ ಸಂಬಂಧ ಇರುವುದರಿಂದಲೇ ಪೂರೈಕೆ ರೇಖೆಯು ಎಡದಿಂದ ಬಲಕ್ಕೆ ಮೇಲ್ಮುಖ ಸ್ವರೂಪದಲ್ಲಿರೋದನ್ನ ಕಾಣ್ತೀವಿ. ಹೌದು, ವಿರುದ್ಧವಾಗಿರುತ್ತೆ. ಬೇಡಿಕೆ ರೇಖೆ ಎಡದಿಂದ ಬಲಕ್ಕೆ ಇಳಿಮುಖ, ಪೂರೈಕೆ ರೇಖೆ ಎಡದಿಂದ ಬಲಕ್ಕೆ ಮೇಲ್ಮುಖವಾಗಿರೋದನ್ನ ಕಾಣ್ತೇವೆ. ಎರಡೂ ರೇಖೆಗಳು ಪರಸ್ಪರ ಛೇದಿಸುವ ಬಿಂದು ಇದೆಯಲ್ಲ, ಆ ಬಿಂದುವನ್ನೇ ನಾನು ಈಕ್ವಿಲಿಬ್ರಿಯಂ ಪಾಯಿಂಟ್ ಅಥವಾ ಸಮತೋಲನ ಬಿಂದು ಅಂತ ಕರಿತೀವಿ. ಒಂದು ಪ್ರಶ್ನೆ ಕೇಳಿದ್ರು ಇಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ, ಮಾರುಕಟ್ಟೆಯ ಎರಡು ಆಧಾರ ಸ್ತಂಭಗಳು ಬೆಲೆ ಮತ್ತು ಬೇಡಿಕೆ, ಬೆಲೆ ಮತ್ತು ಪೂರೈಕೆ, ಬೇಡಿಕೆ ಮತ್ತು ಪೂರೈಕೆ, ಆದಾಯ ಮತ್ತು ಪೂರೈಕೆ. ಬೆಲೆ ಮತ್ತು ಬೇಡಿಕೆ ಅಲ್ಲ, ಬೇಡಿಕೆ ಮತ್ತು ಪೂರೈಕೆ. ದ ಟೂ ಪಿಲ್ಲರ್ಸ್ ಆಫ್ ಮಾರ್ಕೆಟ್ ಡಿಮಾಂಡ್ ಅಂಡ್ ಸಪ್ಲೈ ಅಂತ. ಇಲ್ಲಿ ಒಂದು ಮಿನಿಟ್ ಅಲ್ಲಿ ನಿಮ್ಗೆ ಎರಡು ಪ್ರಶ್ನೆಗಳು ನೆನಪಾಯ್ತು.
ಬೇಡಿಕೆ ರೇಖೆ ಮತ್ತು ಪೂರೈಕೆ ರೇಖೆ. ಬೇಡಿಕೆ ರೇಖೆ ಎಡದಿಂದ ಬಲಕ್ಕೆ ಕೆಳಮುಖ ಇಳಿಜಾರನ ಹೊಂದಿರುತ್ತೆ. ಡೌನ್ವರ್ಡ್ ಸ್ಲೋಪಿಂಗ್ ಫ್ರಮ್ ಲೆಫ್ಟ್ ಟು ರೈಟ್, ಅಪ್ವರ್ಡ್ ಸ್ಲೋಪಿಂಗ್ ಫ್ರಮ್ ಲೆಫ್ಟ್ ಟು ರೈಟ್ ಸಪ್ಲೈ ಕರ್ವ್ ಆಗಿರುತ್ತೆ. ಎರಡು ಇಂಟರ್ಸೆಕ್ಟ್ ಆಗೋ ಬಿಂದು ಇದೆಯಲ್ಲ, ಇ ಇಸ್ ಈಕ್ವಲ್ ಟು ಕ್ಯೂ ಡಿ ಇಸ್ ಈಕ್ವಲ್ ಟು ಕ್ಯೂ ಎಸ್ ಅಂತ ಕರಿತೀವಿ. ಈಕ್ವಿಲಿಬ್ರಿಯಂ ಇಸ್ ಈಕ್ವಲ್ ಟು ಕ್ವಾಂಟಿಟಿ ಡಿಮಾಂಡೆಡ್ ಅಂಡ್ ಕ್ವಾಂಟಿಟಿ ಸಪ್ಲೈಡ್. ಇದು ಮೊದಲನೇ ಒಂದು ರೇಖೆ, ಒಂದು ಬೇಡಿಕೆ ರೇಖೆ. ಎರಡನೇ ರೇಖೆಯೇ ಪೂರೈಕೆ ರೇಖೆ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಬೇಡಿಕೆ ರೇಖೆ ಮತ್ತು ಪೂರೈಕೆ ರೇಖೆಗಳನ್ನು ನೋಡಿದ ಮೇಲೆ ಮತ್ತೊಂದು ರೇಖೆ, ಅದೇ ಅರ್ಥಶಾಸ್ತ್ರದ, ಸಾರ್ವಜನಿಕ ಅರ್ಥಶಾಸ್ತ್ರದ ಒಂದು ಪ್ರಮುಖ ಪರಿಕಲ್ಪನೆ ಲ್ಯಾಫರ್ ಕರ್ವ್ ಅಥವಾ ಲೇಫರ್ ಕರ್ವ್ ಅಂತ. ಪ್ರಶ್ನೆ ಪತ್ರಿಕೆಯನ್ನು ತಿರುವಾಗ್ತಿರೋರಿಗೆ, ಹಲವಾರು ಪ್ರಶ್ನೆ ಪತ್ರಿಕೆಗಳನ್ನ ನೀವು ಮೆಲುಕು ಹಾಕಿರೋರಿಗೆ ಗೊತ್ತಿರ್ಬೋದು. ಲೇಫರ್ ವಕ್ರರೇಖೆ ಅಂತ ಕೊಟ್ಟಿಲ್ಲ, ಲ್ಯಾಫರ್ ರೇಖೆ ಅಂತ ಕೊಟ್ಟಿಲ್ಲ, ಲೇಫರ್ ಕರ್ವ್ ಅಂತಾನೆ ಕೇಳಿದ್ದಾರೆ. ಬಟ್ ಇಲ್ಲಿ ಎರಡನ್ನು ಕೂಡ ಪ್ರೊನೌನ್ಸಿಯೇಷನ್ ಮಾಡ್ತಾ ಇದ್ದೀನಿ, ಲ್ಯಾಫರ್ ಕರ್ವ್ ಅಥವಾ ಲ್ಯಾಫರ್ ವಕ್ರರೇಖೆ. ಸಾರ್ವಜನಿಕ ಅರ್ಥಶಾಸ್ತ್ರದ ಪ್ರಮುಖವಾದ ಎರಡು ಆರ್ಥಿಕ ನೀತಿಗಳು, ಒಂದೇದು ಫಿಸ್ಕಲ್ ಪಾಲಿಸಿ, ಎರಡನೇದು ಮಾನಿಟರಿ ಪಾಲಿಸಿ. ಒಂದೇದು ರಾಜ್ಯಕೋಶ ನೀತಿ, ಕೋಶೀಯ ನೀತಿ, ವಿತ್ತೀಯ ನೀತಿ. ಏನು ಕೇಂದ್ರ ಹಣಕಾಸು ಸಚಿವಾಲಯ 1 ವರ್ಷದ ಅವಧಿಗೆ ರೂಪಿಸುತ್ತಲ್ಲ, ಅದೇ ಫಿಸ್ಕಲ್ ಪಾಲಿಸಿ. ಅದೇ ದೇಶದ ಕೇಂದ್ರ ಬ್ಯಾಂಕು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ 2 ತಿಂಗಳಿಗೊಮ್ಮೆ ಹಣದ ಮುದ್ರಣ ಚಲಾವಣೆಗೆ ಸಂಬಂಧಪಟ್ಟಂತೆ ರೂಪಿಸುವ ನೀತಿಯೇ ಮಾನಿಟರಿ ಪಾಲಿಸಿ. ಅಂತಹ ಫಿಸ್ಕಲ್ ಪಾಲಿಸಿ ಅಥವಾ ರಾಜ್ಯಕೋಶ ನೀತಿಯ ಒಂದು ಪ್ರಮುಖವಾದ 4 ಸಾಧನಗಳು ಯಾವುವು ಅಂದ್ರೆ ಪಬ್ಲಿಕ್ ರೆವಿನ್ಯೂ, ಪಬ್ಲಿಕ್ ಎಕ್ಸ್ಪೆಂಡಿಚರ್, ಪಬ್ಲಿಕ್ ಬಾರೋಯಿಂಗ್ ಆರ್ ಡೆಪ್ಟ್, ಡೆಫಿಸಿಟ್ ಫೈನಾನ್ಸಿಂಗ್. ಅದರಲ್ಲಿ ಮುಖ್ಯವಾಗಿದ್ದೆ ಯಾವುದೇ ಸರ್ಕಾರ, ಕೇಂದ್ರ ಸರ್ಕಾರ ಆದ್ರೂ ಆಗಿರ್ಬೋದು, ರಾಜ್ಯ ಸರ್ಕಾರಗಳಾದ್ರೂ ಆಗಿರ್ಬೋದು, ಏನು ನಮ್ಮ ಭಾರತದ ಸಂವಿಧಾನದ ಭಾಗ 4ರ ಏನು 36ರಿಂದ 51ನೇ ವಿಧಿಯವರೆಗೂ ಬರುವಂತಹ ರಾಜ್ಯ ನಿರ್ದೇಶಕ ತತ್ವಗಳಡಿಯಲ್ಲಿ ಸುಖಿ ಅಥವಾ ಕಲ್ಯಾಣ ರಾಜ್ಯದ ಪರಿಕಲ್ಪನೆಯನ್ನ ಸಾಕಾರ ಮಾಡಬೇಕು ಅಂದ್ರೆ ನನ್ನ ದೇಶದ, ನನ್ನ ರಾಜ್ಯದ ಎಲ್ಲ ಜನರ ಕಲ್ಯಾಣ ಯೋಗಕ್ಷೇಮಕ್ಕೋಸ್ಕರ ಸರ್ಕಾರ ಖರ್ಚು ಮಾಡಬೇಕು. ಸರ್ಕಾರ ಏನು ಪಡೆಯುವಂತ ಆದಾಯದ ಮೂಲಗಳ ಬಗ್ಗೆ ತಿಳಿಸೋದೆ ಪಬ್ಲಿಕ್ ರೆವಿನ್ಯೂ, ಸಾರ್ವಜನಿಕ ಆದಾಯ ಅಂತ ಕರಿತೀವಿ. ಅದು ಕೇಂದ್ರ ಸರ್ಕಾರದ ಆದಾಯ ಆದ್ರೂ ಆಗಿರ್ಬೋದು, ರಾಜ್ಯ ಸರ್ಕಾರದ ಆದಾಯ ಆದ್ರೂ ಆಗಿರ್ಬೋದು, ಸ್ಥಳೀಯ ಸರ್ಕಾರಗಳ ಆದಾಯ ಆದ್ರೂ ಆಗಿರ್ಬೋದು, ಅಥವಾ ಕೇಂದ್ರ ಅಥವಾ ರಾಜ್ಯ ಸರ್ಕಾರಗಳು ಏನು ತಾವು ಪಡೆಯುವಂತ ಆದಾಯ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ 2 ಮೂಲಗಳು ಅಂತ ಗುರುತಿಸ್ತೀನಿ. ಒಂದೇದು ಟ್ಯಾಕ್ಸ್ ರೆವಿನ್ಯೂ ಅಥವಾ ಟ್ಯಾಕ್ಸ್ ಸೋರ್ಸಸ್ ಅಂತ ಕರಿತೀವಿ, ತೆರಿಗೆ ಆದಾಯ, ತೆರಿಗೆ ಮೂಲಗಳು. ಎರಡನೇದೇ ನಾನ್ ಟ್ಯಾಕ್ಸ್ ರೆವಿನ್ಯೂ, ತೆರಿಗೆಯೇತರ ಆದಾಯದ ಮೂಲಗಳು. ಟ್ಯಾಕ್ಸ್ ಅಲ್ಲಿ ಮತ್ತೆ 2 ತರ, ಒಂದೇದು ನೇರ ತೆರಿಗೆ ಅಥವಾ ಪ್ರತ್ಯಕ್ಷ ತೆರಿಗೆ, ಎರಡನೇದೇ ಪರೋಕ್ಷ ತೆರಿಗೆ ಅಥವಾ ಅಪ್ರತ್ಯಕ್ಷ ತೆರಿಗೆಗಳು ಅಂತ ಕರಿತೀವಿ. ಇದ್ಯಾಕೆ ಸರ್ ಬೇಕಾಯ್ತು ಅಂದ್ರೆ ತೆರಿಗೆ ದರಗಳನ್ನ ಸರ್ಕಾರದ ಏನು ಹೆಚ್ಚು ಮಾಡಿದಾಗ ಆಟೋಮೆಟಿಕಲಿ ಸರ್ಕಾರಕ್ಕೆ ಬರುವಂತ ತೆರಿಗೆ ಆದಾಯವೂ ಕೂಡ ಹೆಚ್ಚಾಗುತ್ತದೆ. ಒಂದು ಅರ್ಥ ಮಾಡ್ಕೊಳ್ಳಿ, ತೆರಿಗೆ ದರ ಹೆಚ್ಚಾದ್ರೆ ಸರ್ಕಾರಕ್ಕೆ ಬರುವ ತೆರಿಗೆ ಆದಾಯ ಒಂದು ನಿರ್ದಿಷ್ಟ ಮಟ್ಟದವರೆಗೆ ಮಾತ್ರ ಹೆಚ್ಚಾಗುತ್ತದೆ, ಕ್ರಮೇಣ ಅದು ಕಡಿಮೆಯಾಗುತ್ತದೆ ಎಂದು ತಿಳಿಸುವ ರೇಖೆಯೇ ಲೇಫರ್ ಕರ್ವ್. ರಿಪೀಟ್ ಮಾಡ್ತೀನಿ, ಬೇಡಿಕೆ ರೇಖೆ ಬೆಲೆ ಮತ್ತು ಬೇಡಿಕೆ, ಪೂರೈಕೆ ರೇಖೆ ಬೆಲೆ ಮತ್ತು ಪೂರೈಕೆ, ಅವೆರಡರ ನಡುವೆ ಒಂದು ವಿರುದ್ಧ ಸಂಬಂಧ, ಇನ್ನೊಂದು ನೇರ ಸಂಬಂಧ. ಇಲ್ಲಿ ಹೇಳೋದು ಲ್ಯಾಫರ್ ವಕ್ರರೇಖೆ ಸರ್ಕಾರದ ತೆರಿಗೆ ದರ ಮತ್ತು ತೆರಿಗೆ ವರಮಾನ. ಪ್ರಶ್ನೆ ಹಾಕೊಳ್ತೀನಿ, ಲ್ಯಾಫರ್ ವಕ್ರರೇಖೆ ಸಂಬಂಧಿಸಿರುವುದು ಬೆಲೆ ಮತ್ತು ಬೇಡಿಕೆ, ಬೆಲೆ ಮತ್ತು ಪೂರೈಕೆ, ಆದಾಯ ಮತ್ತು ವೆಚ್ಚ, ಸರ್ಕಾರದ ತೆರಿಗೆ ದರ ಮತ್ತು ತೆರಿಗೆ ವರಮಾನ. ತುಂಬಾ ಸರಳವಾಗಿದೆ, ಅರ್ಥ ಮಾಡ್ಕೊಂಡಿದ್ದಕ್ಕೆ ತುಂಬಾ ಸಿಂಪಲ್ ಆಯ್ತು. ಲ್ಯಾಫರ್ ವಕ್ರರೇಖೆ ಎಂಬುದು ಸಂಬಂಧಿಸಿರುವುದೇ ತೆರಿಗೆ ಆದಾಯ ಮತ್ತೊಂದು ತೆರಿಗೆ ದರ. ಟ್ಯಾಕ್ಸ್ ರೇಟ್ ಅಂತ ಕರಿತೀವಿ, ಅದು ಡೈರೆಕ್ಟ್ ಟ್ಯಾಕ್ಸ್ ಆದ್ರೂ ಆಗಿರ್ಬೋದು, ಇಂಡೈರೆಕ್ಟ್ ಟ್ಯಾಕ್ಸ್ ಆದ್ರೂ ಆಗಿರ್ಬೋದು. ಸರ್ಕಾರಗಳು ಯಾವಾಗ ತೆರಿಗೆ ದರಗಳ ಪ್ರಮಾಣವನ್ನ ಹೆಚ್ಚಿಗೆ ಮಾಡ್ತಾ ಹೋಗ್ತಾವೋ ಆಟೋಮೆಟಿಕಲಿ ಸರ್ಕಾರಕ್ಕೆ ಬರುವಂತ ತೆರಿಗೆ ವರಮಾನವೂ ಕೂಡ ಒಂದು ಹಂತದವರೆಗೆ ಹೆಚ್ಚಾಗಿ ನಂತರ ಕ್ರಮೇಣ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಅದರಿಂದಲೇ ಯಾವುದೇ ಸರ್ಕಾರ, ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಆಯಾ ರಾಜ್ಯಗಳ ಜನರಿಗೆ, ದೇಶದ ಜನರಿಗೆ ಒಂದು ನಿರ್ದಿಷ್ಟ ಮಟ್ಟದವರೆಗೆ ಮಾತ್ರ ತೆರಿಗೆ ದರಗಳನ್ನು ಹೆಚ್ಚಿಗೆ ಮಾಡಬೇಕು. ಅದನ್ನ ನಾವೇನಂತೀವಿ ಆಪ್ಟಿಮಲ್ ಟ್ಯಾಕ್ಸೇಷನ್ ಅಂತ ಕರಿತೀವಿ, ಆದರ್ಶ ತೆರಿಗೆ. ಇಲ್ಲಿ ಹೇಳೋದಾದ್ರೆ ಅದನ್ನೇ ನಾನು ಆಪ್ಟಿಮಲ್ ಪಾಯಿಂಟ್ ಅಂತ ಕರಿತೀವಿ. ಬೇಡಿಕೆ ರೇಖೆ ಎಡದಿಂದ ಬಲಕ್ಕೆ ಇಳಿಮುಖ, ಪೂರೈಕೆ ರೇಖೆ ಎಡದಿಂದ ಬಲಕ್ಕೆ ಮೇಲ್ಮುಖ. ಹಾಗಾದ್ರೆ ಲೇಫರ್ ಕರ್ವ್ ಅನ್ನೋದು ಇನ್ವರ್ಟೆಡ್ ಯು ಶೇಪಡ್ ಕರ್ವ್, ಇನ್ವರ್ಟೆಡ್ ಯು ಶೇಪಡ್ ಕರ್ವ್ ಅಂತ ಕರಿತೀವಿ. ಇದನ್ನೇ ನಾವು ಲ್ಯಾಫರ್ ಕರ್ವ್ ಅಂತ ಕರಿತೀವಿ. ಹಳೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿದರೆ ಲ್ಯಾಫರ್ ಕರ್ವ್ ಯಾವುದಕ್ಕೆ ಸಂಬಂಧಿಸಿದೆ? ತೆರಿಗೆ ದರ ಮತ್ತು ತೆರಿಗೆ ವರಮಾನಗಳಿಗೆ ಸಂಬಂಧಿಸಿದ ರೇಖೆಯೇ ಲೇಫರ್ ಕರ್ವ್. ಇಷ್ಟನ್ನ ಅರ್ಥ ಮಾಡ್ಕೋಬಹುದು. ಪ್ರೀತಿಯ ವಿದ್ಯಾರ್ಥಿಗಳೇ, ಸೂಕ್ಷ್ಮ ಅರ್ಥಶಾಸ್ತ್ರದ ಬೇಡಿಕೆ ಮತ್ತು ಪೂರೈಕೆ ಅಂಶಗಳು, ಸಾರ್ವಜನಿಕ ಅರ್ಥಶಾಸ್ತ್ರದ ಲೇಫರ್ ಕರ್ವ್ ಅಥವಾ ಲ್ಯಾಫರ್ ವಕ್ರರೇಖೆ ಸಂಬಂಧದ ಒಂದು ರೇಖೆಗಳ ಬಗ್ಗೆ ನಾವು ನೋಡಿದ ನಂತರ ಮತ್ತೊಂದು ಅಂಶ ನಮ್ಮ ಮ್ಯಾಕ್ರೋ ಎಕನಾಮಿಕ್ಸ್ ಅಥವಾ ಸಮಗ್ರ ಅರ್ಥಶಾಸ್ತ್ರದ
ಒಂದು ಪ್ರಮುಖವಾದ ಆರ್ಥಿಕ ರೇಖೆಯೇ ಫಿಲಿಪ್ಸ್ ವಕ್ರರೇಖೆ, ಫಿಲಿಪ್ಸ್ ಕರ್ವ್ ಅಂತ ಕರಿತೀವಿ. ಹೌದು, ಇದು ಎರಡು ಚಲಕಗಳ ಬಗ್ಗೆ ಸಂಬಂಧಪಡುತ್ತೆ. ಅದನ್ನ ನಾವು ಹಣದುಬ್ಬರ ಮತ್ತೊಂದು ನಿರುದ್ಯೋಗ ಅಂತ ಕರಿತೀವಿ. ಇಲ್ಲಿ ಸಿಂಪಲ್ ಆಗಿ ಹೇಳಿ ಅದನ್ನ ನಾನು ಮುಂದೆ ಬರ್ತೀನಿ. ಒಂದು ದೇಶದಲ್ಲಿ ಅಥವಾ ಒಂದು ದೇಶದ ಅರ್ಥವ್ಯವಸ್ಥೆಯಲ್ಲೇ ಹಣದ ಮೌಲ್ಯ, ಅದರಲ್ಲೂ ಕೂಡ ಹಣದ ಆಂತರಿಕ ಮೌಲ್ಯ ಕಡಿಮೆಯಾಗಿ ವಸ್ತುಗಳ ಬೆಲೆಗಳು ಸತತವಾಗಿ ಹೆಚ್ಚಾಗುವಂತ ಒಂದು ಸನ್ನಿವೇಶ ಇದೆಯಲ್ಲ, ಅದನ್ನೇ ನಾವು ಇನ್ಫ್ಲೇಷನ್ ಅಂತ ಕರಿತೀವಿ. ಇನ್ಫ್ಲೇಷನ್ ಅಲ್ಲಿ ಅಂದ್ರೆ ಇನ್ಕ್ರೀಸಿಂಗ್, ಫ್ಲೇಷನ್ ಅಂದ್ರೆ ಪ್ರೈಸಸ್, ಬೆಲೆಗಳು ಸತತವಾಗಿ ಹೆಚ್ಚಾಗುತ್ತೆ. ಅದಕ್ಕೆ ಎಕನಾಮಿಸ್ಟ್ ಹೇಳ್ತಾರೆ ಟೂ ಮಚ್ ಆಫ್ ಮನಿ ಚೇಸಿಂಗ್ ಟೂ ಫ್ಯೂ ಗೂಡ್ಸ್. ಆದ್ರೆ ಮುಂದೆ ನಮ್ಮ RBI ಪಾಠ ಮಾಡ್ಬೇಕಾದ್ರೆ ನೋಡೋಣ, RBI ನಲ್ಲಿ 4% ಅಂತ ಇಟ್ಕೊಂಡಿದ್ದಾರೆ, +or-2%, ಮಿನಿಮಮ್ 2%, ಮ್ಯಾಕ್ಸಿಮಮ್ 6%. ಅದನ್ನೇ ನಾವು ಇನ್ಫ್ಲೇಷನ್ ಲಿಮಿಟ್ ಅಂತ ಕರಿತೀವಿ. ಆದ್ರೆ ಇಲ್ಲಿ ಇನ್ಫ್ಲೇಷನ್ ಅಂದ್ರೆ ಮಾತ್ರ ಅರ್ಥ ಮಾಡ್ಕೊಳ್ಳಿ, ಬೆಲೆಗಳು ಹೆಚ್ಚಾಗುತ್ತೆ, ಹಣದ ಮೌಲ್ಯ ಕುಸಿಯುವ ಸನ್ನಿವೇಶವೇ ಹಣದುಬ್ಬರ ಅಂತ ಕರಿತೀವಿ. ಮತ್ತೊಂದು ಅಂಶ ಇದೆ ನಿರುದ್ಯೋಗ ಅಂತ. ದುಡಿಯುವ ಸಾಮರ್ಥ್ಯ ಇದೆ, ದೈಹಿಕವಾಗಿಯೂ ಮತ್ತು ಮಾನಸಿಕವಾಗಿ ದುಡಿಯುವ ಮನಸ್ಸು ಕೂಡ ಇದೆ. ಯಾವ ಕೆಲಸ ಕೊಟ್ಟರು ನಾನು ಮಾಡಕ್ ರೆಡಿ ಇದ್ದೀನಿ, ಪ್ರಚಲಿತ ಕೂಲಿ ದರವನ್ನು ನಾನು ಒಪ್ಕೊಂಡಿದ್ದೀನಿ. ಆದ್ರೆ ದುಡಿಯುವ ಕೈಗಳಿಗೆ ಸರಿಯಾದ ಸಮರ್ಪಕವಾದ ಕೆಲಸ ಸಿಕ್ಕಿಲ್ಲ. ಆ ಪದವನ್ನೇ ನಾವು ಅರ್ಥಶಾಸ್ತ್ರದಲ್ಲಿ ಅನ್ಎಂಪ್ಲಾಯ್ಮೆಂಟ್, ನಿರುದ್ಯೋಗ ಅಂತ ಕರಿತೀವಿ. ಒಂದನ್ನ ಅರ್ಥ ಮಾಡ್ಕೊಳ್ಳಿ, ಯಾವಾಗ ನಿರುದ್ಯೋಗ ಕಡಿಮೆ ಆಗುತ್ತೋ ಉದ್ಯೋಗಗಳ ಸಂಖ್ಯೆ ಹೆಚ್ಚಾಗಿದೆ ಅಂತ ಅರ್ಥ. ಯಾವಾಗ ಉದ್ಯೋಗಗಳು ಹೆಚ್ಚಾಗಿದೆಯೋ ಆಗವನ ಆದಾಯ, ಆ ವ್ಯಕ್ತಿಯ ಆದಾಯ ಹೆಚ್ಚಾಗುತ್ತೆ. ವ್ಯಕ್ತಿಯ ಆದಾಯ ಜಾಸ್ತಿ ಆದ್ರೆ ಕೊಳ್ಳೋ ಶಕ್ತಿ ಜಾಸ್ತಿ ಆಗುತ್ತೆ. ಕೊಳ್ಳೋ ಶಕ್ತಿ ಜಾಸ್ತಿ ಆದ್ರೆ ಬೇಡಿಕೆ ಜಾಸ್ತಿ ಆದ್ರೆ ಬೆಲೆಗಳ ಮಟ್ಟ ಜಾಸ್ತಿ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ, ನಿರುದ್ಯೋಗ ಕಡಿಮೆಯಾದರೆ ಹಣದುಬ್ಬರ ಹೆಚ್ಚಾಗುತ್ತದೆ. ಇದಕ್ಕೆ ಆಪೋಸಿಟ್, ಇಂಗ್ಲಿಷ್ ಅಲ್ಲಿ ವೈಸ್ ವರ್ಸಾ, ಇದಕ್ಕೆ ಆಪೋಸಿಟ್. ಅದೇ ನಾನು ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆದ್ರೆ, ನಿರುದ್ಯೋಗ ಪ್ರಮಾಣ ಜಾಸ್ತಿ ಆದ್ರೆ, ಜನರಿಗೆ ಉದ್ಯೋಗಗಳ ಸಂಖ್ಯೆ ಕಡಿಮೆ ಆಗಿದೆ, ಆಟೋಮೆಟಿಕಲಿ ಆದಾಯ ಕಡಿಮೆ ಆದ್ರೆ ಕೊಳ್ಳೋ ಶಕ್ತಿ ಕಡಿಮೆ ಆಗೋದ್ರಿಂದ ಅವನ ಬೇಡಿಕೆಯ ಪ್ರಮಾಣ ಕಡಿಮೆ ಆಗುತ್ತೆ, ಬೆಲೆಗಳು ಕಡಿಮೆ ಆಗ್ತವೆ. ಆಗ ಇನ್ಫ್ಲೇಷನ್ ನ ಪ್ರಮಾಣ ಕಡಿಮೆ ಆಗುತ್ತೆ. ಒಂದು ಇನ್ಫ್ಲೇಷನ್ ಮತ್ತು ಅನ್ಎಂಪ್ಲಾಯ್ಮೆಂಟ್ ನಡುವೆ ಇನ್ವರ್ಸ್ ರಿಲೇಶನ್ಶಿಪ್ ಅನ್ನ ಕಾಣುವಂತ ಒಂದು ರೇಖೆಯೇ ಫಿಲಿಪ್ಸ್ ಕರ್ವ್ ಅಂತ. ಇದನ್ನ ಇನ್ನೊಂದ್ ಕಡೆ ಹೇಳ್ತೀನಿ, ಹಣದುಬ್ಬರ ಮತ್ತು ನಿರುದ್ಯೋಗ ಎರಡೂ ಏಕಕಾಲದಲ್ಲಿ ಅಸ್ತಿತ್ವದಲ್ಲಿರುವ ಒಂದು ಪರಿಸ್ಥಿತಿಯನ್ನೇ ಸ್ಟಾಗ್ನೇಷನ್ ಪ್ಲಸ್ ಇನ್ಫ್ಲೇಷನ್ ಎರಡು ಅಸ್ತಿತ್ವದಲ್ಲಿರುತ್ತೆ. ಬಟ್ ಭಾರತದ ಅರ್ಥವ್ಯವಸ್ಥೆಯ ಬ್ಯೂಟಿ ಏನಪ್ಪಾ ಅಂದ್ರೆ, ಬ್ಯೂಟಿ ಆಫ್ ಇಂಡಿಯನ್ ಎಕಾನಮಿ ಏನಂದ್ರೆ, ಇತ್ತೀಚೆಗೆ ಕೇಂದ್ರ ಆರ್ಥಿಕ ಸಮೀಕ್ಷೆಯಲ್ಲಿ ಮುಂಗಡ ಪತ್ರದಲ್ಲೂ ಮೆನ್ಷನ್ ಮಾಡಿರೋದನ್ನ ನಾವು ಕಾಣ್ತೀವಿ. ಕೇಂದ್ರ ವಿತ್ತ ಸಚಿವರಾದ ನಿರ್ಮಲಾ ಸೀತಾರಾಮನ್ ರವರು ಭಾರತದ ಅರ್ಥವ್ಯವಸ್ಥೆಯನ್ನ ಗೋಲ್ಡಿ ಲಾಕ್ ಅಂತ ಪದ ಯೂಸ್ ಮಾಡ್ತಿದ್ದಾರೆ. ಏನ್ ಗೋಲ್ಡಿ ಲಾಕ್ ಅಂದ್ರೆ, ಇವತ್ತಿನ ದಿನದಲ್ಲಿ GDPಯ ಪ್ರಮಾಣ ಜಾಸ್ತಿ ಆಗ್ತಾ ಇದೆ, ಹಾಗಾದ್ರೆ ಅಲ್ಲಿ ಇನ್ಫ್ಲೇಷನ್ ನ ಪ್ರಮಾಣ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇರೋದನ್ನ ಕಾಣ್ತೀವಿ. ಅದು ಗೋಲ್ಡಿ ಲಾಕ್. ಬಟ್ ಇಲ್ಲಿ ನಾವು ಕಾಣ್ತಾ ಇರೋದು ನಿರುದ್ಯೋಗ ಮತ್ತು ಹಣದುಬ್ಬರದ ಒಂದು ವಿರುದ್ಧ ಸಂಬಂಧವನ್ನ ಕಾಣುವಂತ ರೇಖೆಯೇ ಫಿಲಿಪ್ಸ್ ಕರ್ವ್ ಅಂತ. ಒಂದನೇದು ಬೇಡಿಕೆ ರೇಖೆ, ಪೂರೈಕೆ ರೇಖೆ, ಅಥವಾ ಮೂರನೇದಾಗಿ ನಾವು ಕಾಣ್ತಕ್ಕಂಥದ್ದು ಲ್ಯಾಫರ್ ಕರ್ವ್. ನೆಕ್ಸ್ಟ್ ಒನ್ ಹೇಳೋದೆ ಫಿಲಿಪ್ಸ್ ವಕ್ರರೇಖೆ ಅಂತೀವಿ. ಬೆಲೆ ಮತ್ತು ಬೇಡಿಕೆ ರೇಖೆ, ಬೆಲೆ ಮತ್ತು ಪೂರೈಕೆ ರೇಖೆ, ತೆರಿಗೆ ದರ ಮತ್ತು ತೆರಿಗೆ ವರಮಾನ, ಲ್ಯಾಫರ್ ಕರ್ವ್. ನಿರುದ್ಯೋಗ ಮತ್ತು ಹಣದುಬ್ಬರದ ನಡುವಿನ ವಿರುದ್ಧ ಸಂಬಂಧವನ್ನ ನೀವೇನಲ್ಲಿ ವಿಶ್ಲೇಷಣೆ ಮಾಡಬೇಕಾಗಿಲ್ಲ. ಸಿಂಪಲ್ ಪ್ರಶ್ನೆ ಕೇಳ್ತಾನೆ, ಫಿಲಿಪ್ಸ್ ಕರ್ವ್ ಎಂಬುದು ಯಾವುದಕ್ಕೆ ಸಂಬಂಧಿಸಿದೆ? ನಿರುದ್ಯೋಗ ಮತ್ತು ಹಣದುಬ್ಬರ, ನಿರುದ್ಯೋಗ ಮತ್ತು ಅನಪ್ರಸರಣ, ಉದ್ಯೋಗ ಮತ್ತು ಹಣದುಬ್ಬರ, ಅಥವಾ ಹಣದುಬ್ಬರ ಮತ್ತು GDP ಬೆಳವಣಿಗೆ ದರ. ಯಾಕೆ ಅದನ್ನು ನಾನು ಇಲ್ಲಿ ಮೆನ್ಷನ್ ಮಾಡಿದೆ ಅಂದ್ರೆ, ದೇಶದಲ್ಲಿ 1% ನಿರುದ್ಯೋಗ ಜಾಸ್ತಿ ಆದ್ರೆ 2% GDP ಕಡಿಮೆ ಆಗುತ್ತೆ ಅಂತ ಹೇಳುತ್ತೆ. ಅದನ್ನ ಓಕುನ್ಸ್ ಲಾ ಅಥವಾ ಓಕುನ್ನ ನಿಯಮ ಅಂತ ಕರಿತೀವಿ. ಅಲ್ಲಿ ಹೇಳೋದು ನಿರುದ್ಯೋಗ ಮತ್ತು GDPಗೆ, ಆದ್ರೆ ಇಲ್ಲಿ ಹೇಳೋದು ನಿರುದ್ಯೋಗ ಮತ್ತು ಹಣದುಬ್ಬರಕ್ಕೆ ಸಂಬಂಧಪಟ್ಟ ಅಂಶವೇ ಒಂದು ಫಿಲಿಪ್ಸ್ ವಕ್ರರೇಖೆ. ನಮ್ಮ ಸಮಗ್ರ ಅರ್ಥಶಾಸ್ತ್ರದ ಪ್ರಮುಖ ಆರ್ಥಿಕ ರೇಖೆಗಳಲ್ಲಿ ಇದು ಒಂದು. ಆತ್ಮೀಯ ವಿದ್ಯಾರ್ಥಿಗಳೇ, ಫಿಲಿಪ್ಸ್ ವಕ್ರರೇಖೆಯ ವಿಶ್ಲೇಷಣೆಯ ನಂತರ ಆರ್ಥಿಕ ರೇಖೆಗಳಲ್ಲಿ ಮತ್ತೊಂದು ಅಂಶವಾಗಿರೋದು ಲೊರೆಂಜ್ ಕರ್ವ್ ಮತ್ತು ಗಿನಿ ಸಹಗುಣಾಂಕ. ನೀವು ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ನೋಡಿ ಸಿಂಪಲ್ ಆಗಿ ಕೇಳಿದರೆ, ಲೊರೆಂಜ್ ವಕ್ರರೇಖೆ ಮತ್ತು ಗಿನಿ ಸಹಗುಣಾಂಕ ಯಾವುದಕ್ಕೆ ಸಂಬಂಧಿಸಿದೆ? ಮೊದಲು ಪ್ರಶ್ನೆ ಹೇಳ್ತಾ ಇದ್ದೀನಿ, ಆಮೇಲೆ ಎಕ್ಸ್ಪ್ಲೇನ್ ಮಾಡೋಣ. ಬೆಲೆ ಮತ್ತು ಬೇಡಿಕೆ, ಅದೇ ಆಪ್ಷನ್ಸ್ ತಗೋತಿದ್ದೀನಿ. ಬೆಲೆ ಮತ್ತು ಪೂರೈಕೆ, ಆದಾಯದ ಮತ್ತು ಸಂಪತ್ತಿನ ಅಸಮಾನ ಹಂಚಿಕೆ ಅಥವಾ ವಿತರಣೆಗೆ ಸಂಬಂಧಪಟ್ಟಂತೆ ಮೇಲಿನ ಯಾವುದೂ ಅಲ್ಲ. ಇದು ಇನ್ಕಮ್ ಅಂಡ್ ವೆಲ್ತ್ ಡಿಸ್ಟ್ರಿಬ್ಯೂಷನ್ ಅಂತ ಕರೆಯೋಣ. ಡಿಸ್ಟ್ರಿಬ್ಯೂಷನ್ ಆಫ್ ಅಂಡ್ ಇನ್ಕಮ್ ಅಂಡ್ ವೆಲ್ತ್ ಗೆ ಸಂಬಂಧಪಟ್ಟ ಒಂದು ರೇಖೆಗಳೇ ಲೊರೆಂಜ್ ಕರ್ವ್, ಇನ್ನೊಂದು ಗಿನಿ ಸಹಗುಣಾಂಕ ಅಂತ ಕರಿತೀವಿ. ಮ್ಯಾಕ್ಸ್
ಲೊರೆಂಜ್ ಅನ್ನೋ ಒಬ್ಬ ಸ್ಟಾಟಿಸ್ಟಿಷಿಯನ್ ಮತ್ತೊಬ್ಬ ಕೊಲೆರೆಡೋ ಗಿನಿಯನ್ನವರು ಇಬ್ರು ಅಭಿವೃದ್ಧಿಪಡಿಸಿರುವಂತಹ ಪರಿಕಲ್ಪನೆಗಳೇ ಒಂದು ಲೊರೆಂಜ್ ಕರ್ವ್ ಮತ್ತೊಂದು ಗಿನಿ ಸಹಗುಣಾಂಕ ಅಂತ. ಈ ಒಂದು ರೇಖಾಚಿತ್ರವನ್ನ ನೀವು ನೋಡ್ತಾ ಇದ್ದಾಗ ಇದೇನ್ ಸರ್ ಹೀಗಿದೆ ಅಂತ ಅನ್ನೋ ಆಗಿಲ್ಲ. ತುಂಬಾ ಸಿಂಪಲ್. ನಾವು ಸ್ಟಾಟಿಸ್ಟಿಕ್ಸ್ ಅಲ್ಲಿ ಓದ್ತೀವಿ, ಅದನ್ನ ನಾವು ಡಿಸ್ಪರ್ಷನ್ ಅಂತ ಕರೆಯೋಣ. ಮೆಜರ್ಸ್ ಆಫ್ ಡಿಸ್ಪರ್ಷನ್, ಹೌದು, ರೇಂಜ್, ಕ್ವಾರ್ಟೈಲ್ ಡಿವಿಯೇಷನ್, ಸ್ಟ್ಯಾಂಡರ್ಡ್ ಡಿವಿಯೇಷನ್, ಮೀನ್ ಡಿವಿಯೇಷನ್. ಅದೇ ರೀತಿ ದ ಡಯಾಗ್ರಾಮೆಟಿಕಲ್ ಆರ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ಮೆಜರ್ಸ್ ಆಫ್ ಡಿಸ್ಪರ್ಷನ್ ಇಸ್ ಕಾಲ್ಡ್ ಆಸ್ ಲೊರೆಂಜ್ ಕರ್ವ್ ಅಂತ. ಫಸ್ಟ್ ಕ್ವಶನ್ ಮುಗೀತು. ಲೊರೆಂಜ್ ಕರ್ವ್ ಅನ್ನೋದು ಆದಾಯ ಮತ್ತು ಸಂಪತ್ತಿನ ಹಂಚಿಕೆ ಅಥವಾ ವಿತರಣೆಗೆ ಸಂಬಂಧಪಟ್ಟಿದೆ. ಆ ಆದಾಯ ಮತ್ತು ಸಂಪತ್ತು ಒಂದು ದೇಶದ ಸಂಪತ್ತು, ದೇಶದ ಆದಾಯ ಅಥವಾ ಸಂಪತ್ತು, ದೇಶದ ಜನಸಂಖ್ಯೆ ಎರಡರ ನಡುವೆ ಸಮಾನವಾಗಿ ಹಂಚಿಕೆಯಾಗಿದೆ ಅಂತ ನಾವು ನೋಡ್ತೀವಲ್ಲ, ಅದನ್ನ ತಿಳಿಸುವಂತ ಒಂದು ರೇಖೆ ಇದೆಯಲ್ಲ, ಅದನ್ನೇ ನಾವು 45 ಡಿಗ್ರಿ ಆಂಗಲ್ ರೇಖೆ ಅಂತ ಕರೆಯೋಣ. ಆದಾಯ ಮತ್ತು ಸಂಪತ್ತಿನ ಹಂಚಿಕೆ ಜನಸಂಖ್ಯೆಗಳ ನಡುವೆ ಸಮಾನವಾಗಿ ಹಂಚಿಕೆಯನ್ನಾಗಿದೆ ಅನ್ನೋದನ್ನ ಮಧ್ಯದಲ್ಲಿರೋ ಪರ್ಫೆಕ್ಟ್ ಈಕ್ವಾಲಿಟಿ ಕರ್ವ್ ಅಥವಾ ಲೈನ್ ಅನ್ನೋದು ತೋರಿಸುತ್ತೆ. ಯಾವುದೇ ಒಂದು ಸಮುದಾಯ, ಯಾವುದೇ ಒಂದು ವ್ಯಕ್ತಿ, ಯಾವುದೇ ಒಂದು ರಾಜ್ಯ, ಯಾವುದೇ ಒಂದು ದೇಶದಲ್ಲೇ ಆದಾಯ ಮತ್ತು ಸಂಪತ್ತು ಹೇಗೆ ವಿಭಿನ್ನವಾಗಿ ಹಂಚಿಕೆಯಾಗಿದೆ, ಅದು ಅನ್ಈಕ್ವಲ್ ಆಗಿದೆ ಅಂತ ನಾವು ನೋಡ್ತಾ ಹೋದಾಗ ಅದು ರೈಟ್ ಸೈಡ್ ಅಲ್ಲಿ ಹೋಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ಇಲ್ಲಿ ಎ ವ್ಯಕ್ತಿ ಮತ್ತು ಬಿ ವ್ಯಕ್ತಿನ ನಾನು ಉದಾಹರಣೆ ಕೊಟ್ಟಿದ್ದೀನಿ ಅಂದ್ರೆ, ಆ ವ್ಯಕ್ತಿ ಸಮಾನ ಆದಾಯದ ಹಂಚಿಕೆಯಿಂದ ಅವನ ಡಿಸ್ಪರ್ಷನ್ ಸ್ವಲ್ಪ ಕಡಿಮೆ ಇದೆ ಅಂದ್ರೆ ಅಸಮಾನತೆಯ ಮಟ್ಟ ಕಡಿಮೆ ಇದೆ. ಹೇಗೆ ಕಂಪೇರ್ ಮಾಡಿದ್ರೆ ಬಿ ಸ್ವಲ್ಪ ದೂರದಲ್ಲಿದ್ದಾನೆ ಅಂದ್ರೆ ಹಂಚಿಕೆ ಅಸಮಾನತೆ ಅನ್ನೋದು ಏನಾಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಸಿ ಕೊಟ್ಟಿಲ್ಲ, ಬಟ್ ನೀವು ಸಿ ತಗೊಂಡು ಅವ್ನು ಏನಾದ್ರೂ ಇನ್ನೂ ಕೂಡ ರೈಟ್ ಸೈಡ್ ಅಲ್ಲಿ ಬಂದಿದ್ದಾನೆ ಅಂದ್ರೆ ಮತ್ತಷ್ಟು ಆದಾಯ ಮತ್ತು ಸಂಪತ್ತಿನ ಅಸಮಾನ ಹಂಚಿಕೆ ಆಗಿರೋದನ್ನ ಕಾಣ್ತಿದೀವಿ. ಅದಕ್ಕೆ ಪ್ರಸ್ತುತ ಸರ್ಕಾರಗಳು ಶ್ರೀಮಂತರ ಮೇಲೆ ಅಥವಾ ಯಾರು ಆದಾಯದ ಮಟ್ಟ ಹೆಚ್ಚಾಗಿದೆಯೋ ಅವ್ರ ಮೇಲೆ ಸರ್ಕಾರ ಏನ್ ಮಾಡುತ್ತೆ, ಆದಾಯ ತೆರಿಗೆಗಳನ್ನ ಹೆಚ್ಚು ಹಾಕುತ್ತೆ. ಬಂದಿರೋ ಹಣವನ್ನ ವಸೂಲಿ ಮಾಡಿ ಅದನ್ನ ಬೇರೆ ಬೇರೆ ಕಲ್ಯಾಣ ಕಾರ್ಯಕ್ರಮಗಳಿಗೆ, ಬೇರೆ ಬೇರೆ ಸಮಾಜ ಉಪಯೋಗಿ ಕಾರ್ಯಕ್ರಮಗಳಿಗೆ ಏನು ಹಂಚಿಕೆ ಮಾಡ್ತಾ ಬಡವ ಮತ್ತು ಬಲ್ಲಿದ ಅಥವಾ ಬಡವ ಮತ್ತು ಶ್ರೀಮಂತರ ನಡುವಿನ ಅಸಮಾನ ಹಂಚಿಕೆಯನ್ನ ತಗ್ಗಿಸೋದಕ್ಕೆ ಈ ಒಂದು ರೇಖೆ ನಮ್ಗೆ ಪ್ರಾಯೋಗಿಕ ಒಂದು ಅನ್ವಯಿಕತೆ ಆಗಿದೆ ಅನ್ನೋದನ್ನ ನೋಡ್ತೀವಿ. ಅದೇ ರೀತಿ ಇನ್ನೊಂದು ಅಂಶ ಇದೆ, ಅದನ್ನ ನಾವು ಗಿನಿ ಸಹಗುಣಾಂಕ ಅಂತ ಕರಿತೀವಿ. ಮೊದಲೇ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಎ ವ್ಯಕ್ತಿ ಬಿ ವ್ಯಕ್ತಿ ಅಂತ ನಾನು ಉದಾಹರಣೆ ಕೊಟ್ರೆ, ಎ ವ್ಯಕ್ತಿ ಒಂದು ದಿನಕ್ಕೆ 1,000 ರೂಪಾಯಿ ಕೂಲಿ ಮಾಡಿದ್ದಾನೆ, ಬಿ ವ್ಯಕ್ತಿ ಒಂದು ದಿನಕ್ಕೆ 1,000 ರೂಪಾಯಿ ಕೂಲಿ ಮಾಡಿದ್ದಾನೆ ಅಂದ್ರೆ 1,000 ಮೈನಸ್ 1,000 0. ಹಾಗಾದ್ರೆ ಇಲ್ಲಿ ಯಾರು ಶ್ರೀಮಂತ ಯಾರು ಬಡವ ಅಂದ್ರೆ ಇಬ್ರು ಈಕ್ವಲ್ ಆಗಿ ಕೂಲಿ ಪಡೆದಿರೋದ್ರಿಂದ ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್, ಅದು ಸಮಾನ ಕೆಲಸಕ್ಕೆ ಸಮಾನ ವೇತನ ಅನ್ನೋ ರೀತಿಯಲ್ಲೇ 1976 ಅಲ್ಲಿ ಇಂದಿರಾ ಗಾಂಧಿ ಅವರು ತಂದಂತ ಏನು ಸಮಾನ ಕೆಲಸಕ್ಕೆ ಸಮಾನ ವೇತನ ಕೂಲಿ ನೆನಪಾಯ್ತು. ಇಲ್ಲಿ ಗಂಡು ಪುರುಷ ಅಥವಾ ಪುರುಷ ಮಹಿಳಾ ಕಾರ್ಮಿಕರ ನಡುವೆ ಸಮಾನತೆ ಇದೆ 0. 1,000 ಮೈನಸ್ 1,000 = 0. ಅದೇ ಬದಲಾಗಿ ಸನ್ನಿವೇಶ ವಿಭಿನ್ನ. 1,000 ಮೈನಸ್ 0 ಸರ್, ಹಂಗಂದ್ರೆ ಎ ವ್ಯಕ್ತಿ 1,000 ರೂಪಾಯಿ ಪಡೆದಿದ್ದಾನೆ, ಬಿ ವ್ಯಕ್ತಿಗೆ ಅವತ್ತು ಕೂಲಿ ಸಿಕ್ಕಿಲ್ಲ, ಬಿ ವ್ಯಕ್ತಿಗೆ ಉದ್ಯೋಗ ಸಿಕ್ಕಿಲ್ಲ ಅಂದ್ರೆ ಆಗ 1,000 ಮೈನಸ್ 0 = 1 ಅಂತ ಅಥವಾ 1,000 ಅಂತ ಏನಾಗುತ್ತೆ, ಆಗ ಅದರ ಅಂಶ ಯಾವತ್ತು ಕೂಡ 1 ಆಗಿರುತ್ತೆ. ಇಲ್ಲಿ ಅರ್ಥ ಮಾಡ್ಕೊಳ್ಳಿ, 0 ಎಂಬುದು ಪರ್ಫೆಕ್ಟ್ ಈಕ್ವಾಲಿಟಿ, 1 ಎಂಬುದು ಪರ್ಫೆಕ್ಟ್ ಇನ್ಇಕ್ವಾಲಿಟಿ. 0, 0.1, 0.2, 0.3, 0.4, 0.5 ಮೌಲ್ಯ ಜಾಸ್ತಿ ಆಗ್ತಾ ಹೋದಂತೆ ಆಟೋಮೆಟಿಕಲಿ ಅಸಮಾನತೆಯ ಮಟ್ಟ ಹೆಚ್ಚಾಗುತ್ತೆ. ನಂಬ್ತೀರಾ ಇಲ್ವೋ, KS ಮುಖ್ಯ ಪರೀಕ್ಷೆಯಲ್ಲೂ ಪ್ರಶ್ನೆ ಕೇಳಿದ್ರು ಲೊರೆಂಜ್ ಕರ್ವ್ ಮತ್ತು ಗಿನಿ ಸಹಗುಣಾಂಕದ ಬಗ್ಗೆ ಏನು ವಿಶ್ಲೇಷಣೆ ಮಾಡಿ ಅಂತ. ಸಿಂಪಲ್, ಇದು ಆದಾಯ ಮತ್ತು ಸಂಪತ್ತಿನ ಹಂಚಿಕೆಗೆ ಸಂಬಂಧಪಟ್ಟೈತೆ. ಇದರ ಏನು ಗಿನಿ ಸಹಗುಣಾಂಕದ ಮೌಲ್ಯ ಯಾವತ್ತು 0 ಮತ್ತು 1 ನಡುವೆ ಇರುತ್ತೆ. 0 ಎಂಬುದು ಸಮಾನತೆ, 1 ಎಂಬುದು ಅಸಮಾನತೆ ತಿಳಿಸುತ್ತೆ. ಗುಣಾಂಕದ ಮೌಲ್ಯ ಹೆಚ್ಚಾಗುತ್ತಾ ಹೋದಂತೆ ಅಸಮಾನತೆಯ ಮಟ್ಟನೂ ಹೆಚ್ಚಾಗುತ್ತೆ. ಗುಣಾಂಕದ ಮೌಲ್ಯ ಕಡಿಮೆಯಾದರೆ ಅಸಮಾನತೆಯ ಮೌಲ್ಯವೂ ಕೂಡ ಕಡಿಮೆ ಆಗುತ್ತೆ ಅಂತ ತಿಳಿಸುತ್ತಲ್ಲ, ಅದನ್ನೇ ನಾವು ಲೊರೆಂಜ್ ಕರ್ವ್ ಮತ್ತೊಂದು ಗಿನಿ ಸಹಗುಣಾಂಕ ಅಂತ ನಾವು ಕರಿತೀವಿ. ಪ್ರೀತಿಯ ಸ್ಪರ್ಧಾರ್ಥಿಗಳೇ, ನಮ್ಮ ಅರ್ಥಶಾಸ್ತ್ರದ ಮತ್ತೊಂದು ಪ್ರಮುಖವಾದ ಶಾಖೆ ಡೆವಲಪ್ಮೆಂಟ್ ಎಕನಾಮಿಕ್ಸ್ ಅಥವಾ ಅಭಿವೃದ್ಧಿ ಅರ್ಥಶಾಸ್ತ್ರ ಅಂತೀವಿ. ಹೌದು, ಅಭಿವೃದ್ಧಿ ಅರ್ಥಶಾಸ್ತ್ರ ಅಂದಾಗ ರಾಷ್ಟ್ರೀಯ ಆದಾಯ ಅನ್ನೋದು ಮುಖ್ಯ ಪರಿಕಲ್ಪನೆ. ಇದೇ ನನ್ನ ದೇಶದ ರಾಷ್ಟ್ರೀಯ ಆದಾಯ ಅಥವಾ GDPಯನ್ನ ಅಳತೆ ಮಾಡುವಂತ ಉತ್ಪನ್ನ ವಿಧಾನ, ವರಮಾನ ವಿಧಾನ, ವೆಚ್ಚದ ವಿಧಾನವನ್ನ ಕ್ಲಾಸಿಫೈಡ್ ಮಾಡಿದಂತ ಒಬ್ಬ ಎಕನಾಮಿಸ್ಟ್ ಇದಾರಲ್ಲ, ಅವರೇ ಸೈಮೋನ್ ಅಥವಾ ಸಿಮೋನ್ ಕ್ಯುಜ್ನೆಟ್ ಅಂತ ಕರಿತೀವಿ. ಅದೇ ಕ್ಯುಜ್ನೆಟ್ ಎಕನಾಮಿಕ್ಸ್ಗೆ ಸಂಬಂಧಪಟ್ಟಂತೆ ಕೊಟ್ರಲ್ಲ ಒಂದು ಪ್ರಮುಖ ಪರಿಕಲ್ಪನೆ, ಅದನ್ನೇ ನಾವು ಕ್ಯುಜ್ನೆಟ್ ಕರ್ವ್ ಅಂತ ಕರಿತೀವಿ. ಹಾಗಾದ್ರೆ ಎಕ್ಸಾಮ್ಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ನೋಡೋಣ. ಕ್ಯುಜ್ನೆಟ್ ಕರ್ವ್ ಸಂಬಂಧಿಸಿರುವುದು, ಕ್ಯುಜ್ನೆಟ್ ವಕ್ರರೇಖೆ ಸಂಬಂಧಿಸಿರುವುದು, ಕ್ಯುಜ್ನೆಟ್ ಕರ್ವ್ ಇಸ್ ರಿಲೇಟೆಡ್ ಟು ಇನ್ಇಕ್ವಾಲಿಟಿ ಅಂಡ್ ಪರ್ ಕ್ಯಾಪಿಟಾ ಇನ್ಕಮ್ ಅಥವಾ ಇನ್ಕಮ್ ಪರ್ ಕ್ಯಾಪಿಟಾ ಅಂತ ಕರೆಯೋಣ.
ತಲಾದಾಯ ಮತ್ತು ಒಂದು ಅಸಮಾನತೆಗೆ ಸಂಬಂಧಪಟ್ಟಂತೆ ತಿಳಿಸುವ ಒಂದು ರೇಖೆಯೇ ಕ್ವಿಜ್ನೆಟ್ ಕರ್ವ್ ಅಂತ. ಇಲ್ಲಿ 3 ಕಂಡೀಷನ್ ತಗೊಂಡಿದ್ದೀವಿ. ಒಂದೇದು ಪ್ರೀ ಇಂಡಸ್ಟ್ರಿಯಲ್, ಎರಡನೇದು ಇಂಡಸ್ಟ್ರಿಯಲ್ ಸ್ಟೇಜು, ಮೂರನೇದು ಸರ್ವಿಸ್ ಎಕಾನಮಿ ಅಂತ. ನನ್ನ ದೇಶದ ಅಥವಾ ಜಗತ್ತಿನ ಅರ್ಥವ್ಯವಸ್ಥೆಗಳನ್ನ ನಾವು ಪ್ರಮುಖವಾಗಿ 3 ಆರ್ಥಿಕ ವಲಯಗಳಾಗಿ ಡಿವೈಡ್ ಮಾಡ್ತೀವಿ. ಪ್ರಾಥಮಿಕ ವಲಯ ಅಥವಾ ಕೃಷಿ ವಲಯ, ಎರಡನೇದು ತಯಾರಿಕಾ ಕ್ಷೇತ್ರ ಅಥವಾ ಕೈಗಾರಿಕಾ ವಲಯ, ಮೂರನೇದಾಗಿ ನಾವು ಗುರುತಿಸ್ತಕ್ಕಂಥದ್ದೇ ಸೇವಾ ವಲಯ ಅಂತ. ಹೌದು, ಇತ್ತೀಚಿನ ಪ್ರಚಲಿತ ಘಟನೆಗಳಲ್ಲಿ ನಾವು ನೋಡಿದ್ದೀವಿ. ನಮ್ಮ ವಿಜಯ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲೂ ನೀವು ಸಾಕಷ್ಟು ಸಾರಿ ಅಪ್ಡೇಟ್ ಆಗಿದ್ದೀರಾ. ಕೋರ್ ಸೆಕ್ಟರ್ಸ್ ಅಥವಾ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ IIP ಯಲ್ಲೇ 8 ಇದ್ದಂತ ಮೂಲ ಕೈಗಾರಿಕೆಗಳು 9ನೇ ಮೂಲ ಕೈಗಾರಿಕೆಯಾಗಿ ಐರನ್ ಓರ್ ಬಂದಿರೋದನ್ನ ಕಂಡಿದ್ದೀವಿ. ಆ 2022-23 ಆಧಾರ ವರ್ಷದಲ್ಲೇ. ಯಾಕದನ್ನ ಇಲ್ಲಿ ಉದಾಹರಣೆ ಕೊಟ್ಟೆ ಅಂದ್ರೆ, ಯಾವಾಗ ಪ್ರಾಥಮಿಕ ವಲಯ ಅಥವಾ ಕೃಷಿ ಪ್ರಧಾನ ಆರ್ಥಿಕತೆಗಳೆಲ್ಲ ಕೈಗಾರಿಕಾ ಕ್ಷೇತ್ರಗಳಾಗಿ ಕೈಗಾರಿಕಾ ಅಭಿವೃದ್ಧಿ ಹೊಂದಿದ ಆರ್ಥಿಕತೆಗಳಾಗ್ತಾವೋ ಆಟೋಮೆಟಿಕಲಿ ದೇಶದ ಪರ್ ಕ್ಯಾಪಿಟಲ್ ಇನ್ಕಮ್ ಜಾಸ್ತಿ ಆಗ್ಬೋದು, ಬಟ್ ಅಸಮಾನತೆಯ ಮಟ್ಟವೂ ಕೂಡ ಒಂದು ಹಂತದವರೆಗೆ ಹೆಚ್ಚಾಗುತ್ತದೆ. ಹಾಗೆ ಹೇಳಿದ್ದು ತೆರಿಗೆ ದರ ಮತ್ತು ತೆರಿಗೆ ವರಮಾನ. ಈಗ ಹೇಳ್ತಾ ಇರೋದು ಪರ್ ಕ್ಯಾಪಿಟಲ್ ಇನ್ಕಮ್ ಜಾಸ್ತಿ ಆದ್ರೆ ಅಸಮಾನತೆಯ ಮಟ್ಟ ಜಾಸ್ತಿ ಆಗುತ್ತೆ ಪ್ರೀ ಇಂಡಸ್ಟ್ರಿಯಲ್ ಇಂದ ಇಂಡಸ್ಟ್ರಿಯಲ್ ಸ್ಟೇಜ್ಗೆ ಬಂದಾಗ. ಹಾಗಾದ್ರೆ ಕೊನೆ ಸ್ಟೇಜು ಇಂಡಸ್ಟ್ರಿಯಲ್ ಎಕಾನಮಿ ಎಲ್ಲ ಸರ್ವಿಸ್ ಓರಿಯೆಂಟೆಡ್ ಎಕಾನಮಿ ಅಥವಾ ತೃತೀಯ ವಲಯಗಳಿಗೆ ಅಥವಾ ಚತುರ್ವಲಯಗಳಿಗೆ ಬಂದಂತ ಟೈಮಲ್ಲೇ ಆಟೋಮೆಟಿಕಲಿ ಮುಂದೆ ಅಸಮಾನತೆಯ ಮಟ್ಟ ಕಡಿಮೆಯಾಗುತ್ತದೆ. ಕಾರಣ ಸರ್ಕಾರಗಳ ಪ್ರೋಗ್ರೆಸಿವ್ ಇನ್ಕಮ್ ಟ್ಯಾಕ್ಸೇಷನ್ ಅಥವಾ ಪ್ರೋಗ್ರೆಸಿವ್ ಟ್ಯಾಕ್ಸೇಷನ್ ಸ್ವರೂಪದಲ್ಲೇ ಸರ್ಕಾರಗಳೇನ್ ಮಾಡ್ಬೋದು, ಬೇರೆ ಏನು ಬಂಡವಾಳಶಾಹಿಗಳಿಂದ, ಶ್ರೀಮಂತ ಉದ್ಯಮಗಳಿಂದ, ಕೈಗಾರಿಕೋದ್ಯಮಗಳಿಂದ ಹಲವಾರು ರೀತಿಯಲ್ಲಿ ತೆರಿಗೆಗಳನ್ನ ವಿಧಿಸಿ ಹಣವನ್ನ ವಸೂಲಿ ಮಾಡ್ಕೋಬಹುದು. ಅಷ್ಟೇ ಅಲ್ಲ, ಕೈಗಾರಿಕೋದ್ಯಮಗಳು ಕೂಡ CSR ಹಣದ ಮೂಲಕ ಬಹುಪಯೋಗಿ ಸಮಾಜ ಉಪಯೋಗಿ ಕಾರ್ಯಚಟುವಟಿಕೆಗಳನ್ನ ಮಾಡ್ತಾ ಇದ್ದಾಗ ಅಸಮಾನತೆಯ ಮಟ್ಟ ಅನ್ನೋದು ಕಡಿಮೆ ಆಗುತ್ತೆ. ತುಂಬಾ ಸಿಂಪಲ್ ಆಗಿ ಹೇಳೋಣ, ಎಕ್ಸಾಂಪಲ್ ಕೇಳೋದು ಡಯಾಗ್ರಾಮ್ ಬರೀರಿ ಅಂತ ಅಲ್ಲ. ಕ್ವಿಜ್ನೆಟ್ ವಕ್ರರೇಖೆ ಅನ್ನೋದು ಇನ್ವರ್ಟೆಡ್ ಯು ಶೇಪ್ಡ್ ಅಲ್ಲೇ ಇರುತ್ತೆ. ಹಾಗೇನ್ ಕೇಳಿರ್ತಾನೆ, ಯು ಶೇಪ್ಡ್ ಕರ್ವ್ ಇರುತ್ತೆ, ಎಲ್ ಶೇಪ್ಡ್ ಕರ್ವ್ ಇರುತ್ತೆ, ಕೆ ಶೇಪ್ ಕರ್ವ್ ಇರುತ್ತೆ, ಅಥವಾ ಇನ್ವರ್ಟೆಡ್ ಯು ಶೇಪ್ಡ್ ಕರ್ವ್ ಇರುತ್ತೆ. ಇನ್ವರ್ಟೆಡ್ ಯು ಶೇಪ್ಡ್ ಇರೋದಕ್ಕೆ ಕಾರಣ ಏನು ಅಂದ್ರೆ, ಅಸಮಾನತೆ ಅಥವಾ ಇನ್ಇಕ್ವಾಲಿಟಿ ಮತ್ತೊಂದು ತಲಾದಾಯ ಅಥವಾ ಪರ್ ಕ್ಯಾಪಿಟಲ್ ಇನ್ಕಮ್ಗಳ ನಡುವೆ ಕಂಡು ಬರುವಂತಹ ವಿರುದ್ಧ ಸಂಬಂಧವನ್ನ ತಿಳಿಸುವಂತ ಒಂದು ರೇಖೆಯೇ ಕ್ವಿಜ್ನೆಟ್ ವಕ್ರರೇಖೆ. ಪ್ರೀತಿಯ ಸ್ಪರ್ಧಾರ್ಥಿಗಳೇ, ನಮ್ಮ ಅರ್ಥಶಾಸ್ತ್ರದ ಆರ್ಥಿಕ ರೇಖೆಗಳಲ್ಲಿ ಕೊನೆಯ ಒಂದು ರೇಖೆ ಯಾವ್ದಪ್ಪ ಅಂದ್ರೆ ಪ್ರೆಸ್ಟನ್ ಕರ್ವ್ ಅಥವಾ ಪ್ರೆಸ್ಟನ್ ವಕ್ರರೇಖೆ ಅಂತ ಕರಿತೀವಿ. ಹೌದು, ಎಲ್ಲಾ ರೇಖೆಗಳನ್ನ ನೀವು ನೋಡ್ತಿದ್ದಾಗ ಅಂಶ ಗಮನದಲ್ಲಿಟ್ಕೊಂಡಿದ್ದೀರಾ, ಯಾವ 2 ಚಲಕಗಳ ನಡುವೆ ಸಂಬಂಧವನ್ನ ತಿಳಿಸುತ್ತೆ ಅನ್ನೋದೇ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳ್ತಾರೆ. ಹಾಗಾದ್ರೆ ಪ್ರೆಸ್ಟನ್ ಕರ್ವ್ ಅಂದಾಗ ಎರಡನ್ನ ನೋಡ್ತೀವಿ. ಒಂದೇದು ಲೈಫ್ ಎಕ್ಸ್ಪೆಕ್ಟೆನ್ಸಿ, ಮತ್ತೊಂದು ಪರ್ ಕ್ಯಾಪಿಟಲ್ ಇನ್ಕಮ್ ಅಂತ. ನಿಜವಾಗ್ಲೂ ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದ್ತಾ ಇರೋ ನಮ್ಮೆಲ್ಲ ಆಸ್ಪಿರೆಂಟ್ ಗಳಿಗೆ ನಮ್ಗೆ ಒಂದ್ ಗೊತ್ತಾಯ್ತು, ಇದೇ ರೀತಿ ಪರ್ ಕ್ಯಾಪಿಟಲ್ ಇನ್ಕಮ್ ಇರ್ಬೋದು, ಅಥವಾ ಏನು ಲೈಫ್ ಎಕ್ಸ್ಪೆಕ್ಟೆನ್ಸಿ ಇರ್ಬೋದು, ಅಥವಾ ಎಜುಕೇಶನಲ್ ಅಟೈನ್ಮೆಂಟ್ ಇಂಡೆಕ್ಸ್, ಎಕ್ಸ್ಪೆಕ್ಟಿಂಗ್ ಇಯರ್ಸ್ ಆಫ್ ಸ್ಕೂಲಿಂಗ್, ಮೀನ್ ಇಯರ್ಸ್ ಆಫ್ ಸ್ಕೂಲಿಂಗ್, ಎಲ್ಲ ಮಾನದಂಡಗಳನ್ನ ಒಳಗೊಂಡಿರೋ ಬ್ಯೂಟಿಫುಲ್ ಇಂಡೆಕ್ಸ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್. HDI ಮಾನದಂಡಗಳು ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿದ್ದೀರಾ, 0 ಮತ್ತು 1 ನಡುವೆ ಇರುವಂತದ್ದು ಕೂಡ HDI ವ್ಯಾಲ್ಯೂ. ಆದ್ರೆ ಇಲ್ಲಿ ಎಜುಕೇಶನ್ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ಮೊದಲನೇ ಒಂದು ಕ್ರೈಟೀರಿಯಾ ಲೈಫ್ ಎಕ್ಸ್ಪೆಕ್ಟೆನ್ಸಿ. ಮಗು ಹುಟ್ಟಿದ ಮಗು ಎಷ್ಟು ವರ್ಷಗಳ ಕಾಲ ಸರಾಸರಿ ಬದುಕುಳಿಯುತ್ತೆ ಅನ್ನೋದನ್ನ ತಿಳಿಸೋದನ್ನೇ ಲೈಫ್ ಎಕ್ಸ್ಪೆಕ್ಟೆನ್ಸಿ, ನಿರೀಕ್ಷಿತ ಜೀವಿತಾವಧಿ, ಜೀವನ ನಿರೀಕ್ಷೆ ಅಂತ ಕರಿತೀವಿ. ಎರಡನೇದಾಗಿ ಕರೆಯೋದೆ ಪರ್ ಕ್ಯಾಪಿಟಲ್ ಇನ್ಕಮ್. ದೇಶದ ಒಟ್ಟು ಆದಾಯವನ್ನ GDPಯನ್ನ ವಿಶ್ವನಾಥ್ ಗೋಲ್ಡರ್ ಸಮಿತಿ ಶಿಫಾರಸಿನ ಮೇರೆಗೆ CSO ಅಥವಾ NSO ಏನಿವತ್ತು ಲೆಕ್ಕಾಚಾರ ಮಾಡ್ತಾ ಇದೆ GDPಯನ್ನ, ಅದು 2022-23 ಆಧಾರ ವರ್ಷ 2011-12 ಬದಲಾಗಿ ತ್ರೈಮಾಸಿಕವಾಗಿ ಅಳತೆ ಮಾಡ್ತಿರುವಂತ GDPಯನ್ನ ನನ್ನ ದೇಶದ ಒಟ್ಟು ಜನಸಂಖ್ಯೆಯಿಂದ ಭಾಗಿಸಿದಾಗ ಬರುವ ಆ ಸರಾಸರಿ ಆದಾಯವೇ ತಲಾದಾಯ. ಮಗು ಹುಟ್ಟಿದಂದಿನಿಂದ ಎಷ್ಟು ವರ್ಷಗಳ ಕಾಲ ಬದುಕುಳಿಯುತ್ತೆ ಅನ್ನೋದು ಜೀವಿತಾವಧಿ. ಅದೇ ದೇಶದ GDPಯನ್ನ ದೇಶದ ಜನಸಂಖ್ಯೆಯಿಂದ ಭಾಗಿಸಿದಾಗ ಬರೋ ಸರಾಸರಿ ಆದಾಯವನ್ನೇ ಪರ್ ಕ್ಯಾಪಿಟಲ್ ಇನ್ಕಮ್ ಅಂತ. ಒಂದು ಅಬ್ಸರ್ವ್ ಮಾಡಿ, ಯಾವಾಗ ಪರ್ ಕ್ಯಾಪಿಟಲ್ ಇನ್ಕಮ್ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೋ ಒಂದು ಹಂತದವರೆಗೆ ಜೀವಿತಾವಧಿಯು ಕೂಡ ಜಾಸ್ತಿ ಆಗುತ್ತೆ. ಅದಿಂಗೆ ಸರ್, ಯಾವಾಗ GDP ಅಥವಾ GDP ಪರ್ ಕ್ಯಾಪಿಟಲ್ ಜಾಸ್ತಿ ಆಗುತ್ತೋ, ನನ್ನ ಆದಾಯ ಜಾಸ್ತಿ ಆಗುತ್ತೋ, ಆಟೋಮೆಟಿಕಲಿ ನನ್ನ ಜೀವನದ ಗುಣಮಟ್ಟ ಜಾಸ್ತಿ ಆಗುತ್ತೆ, ನನ್ನ ಪೌಷ್ಟಿಕ ಆಹಾರ ಸೇವನೆ ಜಾಸ್ತಿ ಆಗುತ್ತೆ. ಆಹಾರ ಸೇವನೆಯಾಗಿ ಒಳ್ಳೊಳ್ಳೆ ಆರೋಗ್ಯ ಸೌಲಭ್ಯಗಳನ್ನ ಪಡೆದಿದ್ದಾನೆ, ಅವನ ಆರೋಗ್ಯ ಸೌಲಭ್ಯ ಸುಧಾರಿಸಿದೆ ಅಂದ್ರೆ ಅವನ ಸ್ವಲ್ಪ ನಿರೀಕ್ಷಿತ ಜೀವಿತಾವಧಿಯು ಕೂಡ ಹೆಚ್ಚಾಗೋದನ್ನ ಕಾಣ್ತೀವಿ ಒಂದು ಹಂತದವರೆಗೆ. ಅದು ಅಲ್ಲೋದ್ಮೇಲೆ ಏನಾಗುತ್ತೆ, ಕಾನ್ಸ್ಟೆಂಟ್. ಹಾಗಾದ್ರೆ ತುಂಬಾ ಶ್ರೀಮಂತ ವ್ಯಕ್ತಿ ಶ್ರೀಮಂತ ಆಗ್ಬಿಟ್ರೆ ಹಾಗಾದ್ರೆ 100 ವರ್ಷಗಳ ಕಾಲ ಬದುಕುತ್ತೀನಿ ಅನ್ನೋದು ಅರ್ಥ ಅಲ್ಲ.
ಒಂದು ಹಂತದವರೆಗೆ ಯಾವಾಗ GDP ಪರ್ ಕ್ಯಾಪಿಟಾ ಜಾಸ್ತಿ ಆಗುತ್ತೋ ಆಟೋಮೆಟಿಕಲಿ ಜೀವಿತಾವಧಿಯು ಕೂಡ ಜಾಸ್ತಿ ಆಗುತ್ತೆ. ತುಂಬಾ ಸಿಂಪಲ್ ರೀ. ಪ್ರೆಸ್ಟನ್ ಕರ್ವ್ ಎಂಬುದು ಯಾವುದಕ್ಕೆ ಸಂಬಂಧಪಟ್ಟೈತೆ ಅಂದ್ರೆ ಲೈಫ್ ಎಕ್ಸ್ಪೆಕ್ಟೆನ್ಸಿ, ಎರಡನೇದು GDP ಪರ್ ಕ್ಯಾಪಿಟಾ. ಅದೇ ತೆರಿಗೆ ದರ ಮತ್ತು ತೆರಿಗೆ ವರಮಾನ ಬಂತ ಲ್ಯಾಫರ್ ಕರ್ವ್. ನಿರುದ್ಯೋಗ ಮತ್ತು ಹಣದುಬ್ಬರ ಬಂತ ಫಿಲಿಪ್ಸ್ ಕರ್ವ್. ಲೊರೆನ್ಸ್ ಕರ್ವ್ ಬಂತ ಆದಾಯ ಮತ್ತು ಸಂಪತ್ತಿನ ಅಸಮಾನ ಹಂಚಿಕೆ. ಬೆಲೆ ಮತ್ತು ಬೇಡಿಕೆ ಬಂತ ಬೇಡಿಕೆ ರೇಖೆ. ಬೆಲೆ ಮತ್ತು ಪೂರೈಕೆ ಬಂತ ಪೂರೈಕೆ ರೇಖೆ. ಇಲ್ಲಿ ಹೇಳೋದಾದ್ರೆ ತಲಾದಾಯ ಮತ್ತೊಂದು ಜೀವಿತಾವಧಿಯ ಬಗ್ಗೆ ತಿಳಿಸುವಂತದ್ದೇ ಒಂದು ರೇಖೆಯೇ ಪ್ರೆಸ್ಟಾನ್ ಕರ್ವ್ ಅಥವಾ ಪ್ರೆಸ್ಟನ್ ವಕ್ರರೇಖೆ ಅಂತ ಕರಿತೀವಿ. ಪ್ರೀತಿಯ ವಿದ್ಯಾರ್ಥಿಗಳೇ, ನಮ್ಮ ಆರ್ಥಿಕ ರೇಖೆಗಳಲ್ಲೇ ತುಂಬಾ ಇಂಪಾರ್ಟೆಂಟ್ ಆಗಿರೋದು ಬಿಸ್ನೆಸ್ ಸೈಕಲ್ ಅಥವಾ ಟ್ರೇಡ್ ಸೈಕಲ್ ಅಂತ ಕರಿತೀವಿ. ತುಂಬಾ ಸರಿ ನಮ್ಮ ಕಾಮರ್ಸ್ ಮತ್ತು ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಅನ್ನ ಹೊಂದಿರುವಂತ ವಿದ್ಯಾರ್ಥಿಗಳಿಗೆ ಇದು ಅರ್ಥ ಆಗುತ್ತೆ. ವ್ಯಾಪಾರ ಚಕ್ರ ಅಥವಾ ವ್ಯವಹಾರ ಚಕ್ರಗಳು ಅಂತ ಕರಿತೀವಿ. ಯಾವುದೇ ಒಂದು ದೇಶದ ಆರ್ಥಿಕತೆ ಅದು ಹಾರಿಜೆಂಟಲ್ ಆಗಿ ಅಥವಾ ವರ್ಟಿಕಲ್ ಆಗಿಯೂ ಕೂಡ ಡೆವಲಪ್ ಆಗಲ್ಲ. ಅದು ಹಾರಿಜೆಂಟಲ್ ಆಗಿ ಅಥವಾ ವರ್ಟಿಕಲ್ ಆಗು ಡೆವಲಪ್ ಆಗಲ್ಲ. ಅದರಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಅನ್ನೋದು ಇರುತ್ತೆ. ಒಬ್ಬ ವ್ಯಕ್ತಿಯ ಜೀವನದಲ್ಲೂ ಹೌದು ಅಪ್ಸ್ ಅಂಡ್ ಡೌನ್ಸ್ ಅಂತ ಇರುತ್ತೆ. ಅದೇ ರೀತಿ ಒಂದು ದೇಶದ ಅರ್ಥವ್ಯವಸ್ಥೆಯಲ್ಲೂ ಹೌದು ಏರಿಳಿತಗಳು, ಸೈಕ್ಲಿಕಲ್ ಫ್ಲಕ್ಚುಯೇಷನ್ಸ್ ಅಕರಿಂಗ್ ಇನ್ ಆನ್ ಎಕಾನಮಿ, ಅದನ್ನ ನಾವು ಬಿಸ್ನೆಸ್ ಅಥವಾ ಟ್ರೇಡ್ ಸೈಕಲ್ ಅಂತ ಕರಿತೀವಿ. 5 ಪೇಸ್ಗಳನ್ನ ನಾವು ಕಾಣ್ತೀವಿ. ಆ 5 ಪೇಸ್ಗಳು ಯಾವುದು ಅಂತಾನೂ ಕೂಡ ಕೇಳಿದ್ದಾರೆ. ಮೊದಲನೇದೇ ಡಿಪ್ರೆಷನ್, ಆರ್ಥಿಕ ಮುಗ್ಗಟ್ಟು. ಎರಡನೇದಾಗಿ ಕಾಣೋದೆ ರಿಕವರಿ, ಚೇತರಿಕೆ. ಮೂರನೇದಾಗಿ ಕಾಣೋದು ಪ್ರಾಸ್ಪಿರಿಟಿ, ಸಮೃದ್ಧತೆ. ನಾಲ್ಕನೇದಾಗಿ ಕಾಣೋದು ಬೂಮ್, ಶೃಂಗ, ಶಿಖರ. ಅದಾದ್ಮೇಲೆ ಒಂದು ಆರ್ಥಿಕತೆ ಮತ್ತೆ ನೆಲ ಕಚ್ಚಬೇಕು, ರಿಸಿಷನ್. ಹಾಗಾದ್ರೆ ಸ್ಟಾರ್ಟ್ ಆಗ್ಬೇಕಾಗಿರೋದು ಡಿಪ್ರೆಷನ್ ಇಂದ ರಿಕವರಿ ಹಾಗೆ ಪ್ರಾಸ್ಪೆರಿಟಿ ಹೋಗಿ ಬೂಮ್ ಹೋಗಿ ಮತ್ತೆ ಬರುತ್ತೆ ರಿಸಿಷನ್. ಹಿಂಜರಿತ. ಇತ್ತೀಚೆಗೆ ಅಂದ್ರೆ 2019 ನಂತರದಲ್ಲಿ ಕೋವಿಡ್ ಬಂದ್ಮೇಲೆ ಜಗತ್ತಿನ ಬಹುತೇಕ ಆರ್ಥಿಕತೆಗಳು ಈ ಪರಿಸ್ಥಿತಿಗೆ ಬಂದಿದ್ದು. ಹಿಂಜರಿತ. ಯಾವಾಗ ಆರ್ಥಿಕ ಏರಿಳಿತಗಳು ಕಂಡುಬರುತ್ತೋ ಅವನ್ನೇ ನಾವು ವ್ಯಾಪಾರ ಚಕ್ರಗಳು ಅಂತ ಕರಿತೀವಿ. ಹಾಗಾದ್ರೆ ವ್ಯಾಪಾರ ಚಕ್ರಗಳು ಯಾವುದು ಅನ್ನೋದಕ್ಕೆ ಬಂದ್ರೆ 5: ಡಿಪ್ರೆಷನ್, ರಿಕವರಿ, ಪ್ರಾಸ್ಪೆರಿಟಿ, ಬೂಮ್, ರಿಸಿಷನ್. ನಾವು ಡಿಗ್ರಿ ಎಕ್ಸಾಮ್ಗಳಲ್ಲಿ ಬರಿಬೇಕಾದ್ರೆ ಅವುಗಳ ಲಕ್ಷಣಗಳೇನು, ಸರ್ಕಾರಗಳು ಏನ್ ಕ್ರಮ ಕೈಗೊಳ್ಬೇಕು ಅಂತ ನೋಡ್ತೀವಿ. ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗೆ ಅದೇ ನಮ್ಮ ಎಕನಾಮಿಕ್ಸ್ ಏನು GK ಪೇಪರ್ ಅಲ್ಲಿ ನೋಡೋದಾದ್ರೆ ಒಂದು ಕೇಳ್ತಾನೆ, ಈ ಸೈಕ್ಲಿಕಲ್ ಫ್ಲಕ್ಚುಯೇಷನ್ ಇಂದ ಕಂಡು ಬರುವ ನಿರುದ್ಯೋಗ ಯಾವುದು ಅಂತ ಕೇಳ್ತಾನೆ. ಚೂರು ಗೆಸ್ ಮಾಡಿ. ಮರೆಮಾಚಿದ ನಿರುದ್ಯೋಗ, ವಿದ್ಯಾವಂತ ನಿರುದ್ಯೋಗ, ತಾಂತ್ರಿಕ ನಿರುದ್ಯೋಗ, ಚಕ್ರೀಯ ನಿರುದ್ಯೋಗ, ಸೈಕ್ಲಿಕಲ್ ಅನ್ಎಂಪ್ಲಾಯ್ಮೆಂಟ್. ಅದ್ರಲ್ಲೂ ಕೂಡ ಕಂಡುಬರೋದು ಯಾವುದು ಅಂದ್ರೆ ಡಿಪ್ರೆಷನ್. ಒಂದು ಎಕ್ಸಾಂಪಲ್ ಪ್ರಶ್ನೆ ಕೇಳಿದ್ರು ನೆನಪಾಗ್ತಾ ಇದೆ. ಟೇಕ್ ಆಫ್ ಎಂದರೆ ಯಾವ ಪರಿಸ್ಥಿತಿ ಆರ್ಥಿಕ ಮುಗ್ಗಟ್ಟಿನಲ್ಲಿರೋ ದೇಶ ಯಾವಾಗ ಚೇತರಿಕೆ ಹಂತಕ್ಕೆ ಸ್ವಲ್ಪ ಜಿಗಿಯುತ್ತೋ ಅದನ್ನ ನಾವು ಟೇಕ್ ಆಫ್ ಅಂತ ಕರಿತೀವಿ. ಆರ್ಥಿಕ ಬೆಳವಣಿಗೆ ಪ್ರಾರಂಭದ ಹಂತ. ಹಾಗಾದ್ರೆ ಡಿಪ್ರೆಷನ್ ಅಲ್ಲಿ ಕಂಡುಬರೋದು, ರಿಸಿಷನ್ ಅಲ್ಲಿ ಕಂಡುಬರೋ ನಿರುದ್ಯೋಗ ಯಾವುದು ಅಂದ್ರೆ ಸೈಕ್ಲಿಕಲ್ ಅನ್ಎಂಪ್ಲಾಯ್ಮೆಂಟ್. ಆವರ್ತ ನಿರುದ್ಯೋಗ, ಚಕ್ರೀಯ ನಿರುದ್ಯೋಗ. ಜಗತ್ತಿನ ವಿವಿಧ ದೇಶದ ಅರ್ಥವ್ಯವಸ್ಥೆಗಳಲ್ಲಿ ಕಂಡುಬರುವ 5 ರೀತಿಯ ವ್ಯಾಪಾರ ಚಕ್ರಗಳಲ್ಲಿ ಮೊದಲನೇದು ಡಿಪ್ರೆಷನ್, ಕೊನೆಗೆ ಬರೋದು ಮತ್ತೆ ಯಾವುದು ಅಂದ್ರೆ ರಿಸಿಷನ್ ಬಂದು ಮತ್ತೆ ಡಿಪ್ರೆಷನ್ಗೆ ಬರೋದನ್ನ ನಾವು ಕಾಣ್ತೀವಿ. ಇದು ವ್ಯಾಪಾರ ಚಕ್ರಗಳ ಒಂದು ರೇಖೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಇದುವರೆಗೂ ನಾವು ಆರ್ಥಿಕ ರೇಖೆಗಳ ವಿವಿಧ ಪರಿಕಲ್ಪನೆಗಳನ್ನ ನೋಡಿದು ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಏನು ರೆಡಿ ಆಗಬೇಕಾದ್ರೆ ಇಷ್ಟನ್ನ ಅರ್ಥ ಮಾಡ್ಕೊಂಡಿದ್ರು ಸಾಕು. ಮೇ ಬಿ ಮೊದಲನೇದು ಲ್ಯಾಫರ್ ವಕ್ರರೇಖೆ, ಬೇಡಿಕೆ ಮತ್ತು ಪೂರೈಕೆಗಳಿಗಿಂತ ತುಂಬಾ ಇಂಪಾರ್ಟೆಂಟ್ ಲ್ಯಾಫರ್ ವಕ್ರರೇಖೆ. ತೆರಿಗೆ ದರ ಮತ್ತು ಆದಾಯ, ಅದು ಕೂಡ ತೆರಿಗೆ ದರ ಮತ್ತು ತೆರಿಗೆಯ ವರಮಾನ ಅಂತ ಕೊಟ್ಟಿರ್ತಾನೆ. ಸರ್ಕಾರದ ವರಮಾನಕ್ಕೆ ಸಂಬಂಧಪಟ್ಟಂತೆ ಕಾಣುವಂತ ಒಂದು ವಿರುದ್ಧ ಸಂಬಂಧ ಇದೆಯಲ್ಲ, ಅದೇ ಲ್ಯಾಫರ್ ಕರ್ವ್ ಅಂತ ಆರ್ಥರ್ ಲ್ಯಾಫರ್ ಕೊಟ್ಟಂತ ಪರಿಕಲ್ಪನೆ. ಫಿಲಿಪ್ಸ್ ಕರ್ವ್ ಅಂತ ನಿರುದ್ಯೋಗ ಮತ್ತು ಹಣದುಬ್ಬರ, ಇನ್ಫ್ಲೇಷನ್ ಅಂಡ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ. ಇದಕ್ಕೆ ತಿಳಿಸೋದೆ ಫಿಲಿಪ್ಸ್ ಕರ್ವ್. ಅದೇ ರೀತಿ ನಾವು ಏನು ಲೊರೆನ್ಸ್ ಕರ್ವ್ ಅಂತ ಕರಿತೀವಿ, ಜನಸಂಖ್ಯೆ ಮತ್ತು ಆದಾಯ ಸಂಪತ್ತಿನ ಹಂಚಿಕೆ, ವಿತರಣೆ, ಡಿಸ್ಟ್ರಿಬ್ಯೂಷನ್ಗೆ ರಿಲೇಟೆಡ್ ಲೊರೆನ್ಸ್ ಕರ್ವ್. ಇನ್ನೊಂದು ಗುಣಾಂಕ ನೆನಪಾಯ್ತು, ಗಿನಿ ಸಹಗುಣಾಂಕ 0 ಮತ್ತು 1. ಇವತ್ತಿನ ಈ ವಿಡಿಯೋದಲ್ಲಿ 2 ಅಂಶಗಳು ನೆನೆಸ್ಕೋಬೇಕು. 0 ಮತ್ತು 1 2 ಕಡೆ ಬಂತು. ಒಂದು ಗಿನಿ ಸಹಗುಣಾಂಕ, ಮತ್ತೊಂದು ಕಡೆ HDI ನ ವ್ಯಾಲ್ಯೂ, ಮತ್ತೊಂದು ಕ್ವಿಸ್ನರ್ ಕರ್ವ್ ತಲಾದಾಯ ಮತ್ತು ಅಸಮಾನತೆ ಅಂತ. ಯಾವಾಗ ಪರ್ ಕ್ಯಾಪಿಟಾ ಇನ್ಕಮ್ ಮತ್ತೆ ನಮ್ಮ ಏನು ಅಸಮಾನತೆ ಅನ್ನೋದು ಪ್ರಾರಂಭದಲ್ಲಿ ಹೆಚ್ಚಾಗಿ ನಂತರ ಕ್ರಮೇಣ ಕಡಿಮೆ ಆಗುತ್ತೆ ಅಂತ ತಿಳಿಸೋದೆ ಕ್ವಿಸ್ನರ್ ಕರ್ವ್ ಅಂತ. ಅದೇ ಲೈಫ್ ಎಕ್ಸ್ಪೆಕ್ಟೆನ್ಸಿ ಮತ್ತು ಪರ್ ಕ್ಯಾಪಿಟಾ ಇನ್ಕಮ್ ಬಗ್ಗೆ ಮಾತಾಡ್ತೀವಲ್ಲ, GDP ಪರ್ ಕ್ಯಾಪಿಟಾ ಬಗ್ಗೆ ಯೋಚನೆ ಮಾಡ್ತೀವಲ್ಲ, ಅದೇ ಪ್ರೆಸ್ಟಾನ್ ಕರ್ವ್ ಅಂತ. ಇದ್ರ ಜೊತೆಗೆ ಇನ್ನೊಂದು ಟ್ರೇಡ್ ಸೈಕಲ್ಗಳು 5 ಯಾವುದು, ಡಿಪ್ರೆಷನ್, ರಿಕವರಿ, ಪ್ರಾಸ್ಪೆರಿಟಿ, ಬೂಮ್, ರಿಸಿಷನ್ ಅಂತ. ಐ ಥಿಂಕ್ ಈ ವಿಡಿಯೋದ ಕೊನೆಯ 1 ಮಿನಿಟ್ ನೋಡಿದ್ರೆ ಸಾಕು, ನಿಮ್ಗೆ ಅಷ್ಟು ಅಂಶಗಳು ನೆನಪಿನಲ್ಲಿ ಇಟ್ಕೊಂಡ್ರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಆರ್ಥಿಕ ರೇಖೆಗಳ ಬಗ್ಗೆ ಒಂದು ಪ್ರಶ್ನೆ ಬಂದ್ರೆ ಈ ವಿಡಿಯೋವನ್ನ ನೋಡಿದಕ್ಕೆ ಸಾರ್ಥಕತೆ. ನಮ್ಮ ಕಾಲೇಜು ಶಿಕ್ಷಣ ಇಲಾಖೆಯ ಈ ಒಂದು ವಿಜಯ ಬೋರ್ಡ್ ಯೂಟ್ಯೂಬ್ ಚಾನೆಲ್ನ ತಂಡಕ್ಕೂ ಕೂಡ ಒಂದು
ಸಾರ್ಥಕತೆಯ ಕ್ಷಣ ಅನ್ನೋದನ್ನ ನೋಡ್ತಾ ಮುಂದಿನ ವಿಡಿಯೋಗಳಲ್ಲಿ ನಮ್ಮ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟ ಇನ್ನಿತರ ಪರಿಕಲ್ಪನೆಗಳನ್ನ ಕರ್ನಾಟಕ ರಾಜ್ಯ ಸರ್ಕಾರದ ಯೋಜನೆಗಳ ಬಗ್ಗೆ ಅಥವಾ ಕಾರ್ಯಕ್ರಮಗಳ ಬಗ್ಗೆ ಹೇಳೋದಕ್ಕೆ ನಾವು ಪ್ರಯತ್ನವನ್ನ ಮಾಡ್ತೀವಿ. ಎಲ್ಲರಿಗೂ ಕೂಡ ನಮಸ್ಕಾರ.